ಕಟ್ಟಿ ಕಣ್ಮುಚ್ಚಿ ಪ್ರಿಯ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಹೊಸ ದಿನದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು, ವಂದನೆಗಳು ಅಪ್ಪ. ಅರ್ಹತೆ ಇಲ್ಲದೆ ಇದ್ರೂ ಸಹ ನಮ್ಮೆಲ್ಲರನ್ನು ಭೂಮಿಯ ಮೇಲೆ ಉಳಿಸಿ ನಮಗ್ ಬೇಕಾಗಿರುವಂತಹ ಪ್ರತಿಯೊಂದನ್ನು ಕೊಟ್ಟು ನಡೆಸ್ತಾ ನಮ್ಮ ಮಾರ್ಪಾಟಿಗೋಸ್ಕರ ನಾವು ನಿಮ್ಮ ಕಡೆ ತಿರುಗ್ತೀವೇನೋ ಅನ್ನುವಂತಹ ಆ ಒಂದು ಕೋರಿಕೆಯನ್ನ, ಒಂದು ಹಂಬಲವನ್ನ ಇಟ್ಕೊಂಡು ಕಾಯ್ತಿದ್ದೀರಾ ತಂದೆ. ನೆನೆ ನೋಡಿದ್ದೀವಿ ತಂದೆ, ನೀವು ನಮಗೋಸ್ಕರ ಮಾಡಿರುವಂತಹ ಆಲೋಚನೆ, ನೀವು ನಮಗೋಸ್ಕರ ಇಟ್ಟಿರುವಂತಹ ಸಂಕಲ್ಪ ಎಷ್ಟು ದೊಡ್ಡದ್ದು ಅಂತ ಹೇಳಿ ನೆನೆ ನೋಡಿ ತಿಳ್ಕೊಂಡಿದ್ದೀವಿ. ಈಗಿನವರೆಗೂ ನೀವು ಕಾರ್ಯಕ್ರಮವನ್ನು ನಡೆಸಿರುವಂತಹ ರೀತಿಗೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ಈಗ ನಾವೆಲ್ಲರೂ ಸೇರಿ ಒಂದಷ್ಟು ಮಾತುಗಳನ್ನು ಮಾತಾಡ್ಕೋಬೇಕಾದ್ರೆ ನಮ್ಮೆಲ್ಲರ ಜೊತೆ ನೀವಿದ್ದು ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವ ಜನರೇ, ಫ್ಯಾನ್ ಒಂದೆರಡು ಕಮ್ಮಿ ಮಾಡಿ, ತುಂಬಾ ಸೌಂಡ್ ಬರ್ತಿದೆ. ಥ್ಯಾಂಕ್ ಯು. ಓಕೆ, ಈಗ ನಾವು ನೋಡ್ತಿರುವಂತಹ ಅಂಶ ನಿನ್ನೆ ನಾವು ನೋಡಿದಂತಹ ಅಂಶದ ಕಂಟಿನ್ಯೂಷನ್ ಆಗಿರುತ್ತೆ. ನನಗೆ ಗುಡ್ ಫ್ರೈಡೆ ಮೆಸೇಜ್ ಅನ್ನ ಆಲೋಚನೆ ಮಾಡಿ ನೋಡಿದ್ವಲ್ವಾ? ಓಕೆ, ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಿ ಅದಕ್ಕೆ ಸೇರಿ ಒಂದು ರೀತಿಯಾಗಿರುವಂತಹ ಕಂಟಿನ್ಯೂಷನ್ ಅನ್ನ ಇವತ್ತು ನೋಡ್ತಿದ್ವಿ. ಮುಂದುವರಿಕೆ ಭಾಗ, ಬಹುಶಃ ಭಾಗ 2 ಅಂತ ಹೇಳಿ ನೀವು ಬರ್ಕೊಳ್ತಿರುವಂತಹ ವಿದ್ಯಾರ್ಥಿಗಳು. ಓಕೆ, ನನಗೆ ಸಾಕಷ್ಟು ವಿಚಾರವನ್ನು ನೋಡಿದ್ವಲ್ವಾ ಗುಡ್ ಫ್ರೈಡೆ ಬಗ್ಗೆ. ಅಂದ್ರೆ ದೇವರು ಪ್ರಪಂಚ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ನಮ್ಮ ಬಗ್ಗೆ ಹೇಗೆ ಆಲೋಚನೆ ಮಾಡಿದ್ರು, ಹೇಗೆ ಯೇಸು ಕ್ರಿಸ್ತರನ್ನ ಏರ್ಪಾಟು ಮಾಡಿದ್ರು, ಪ್ರತ್ಯೇಕವಾಗಿಟ್ಟಿದ್ರು ಅಂತೆಲ್ಲ ನಾನೇನು ಮಾತಾಡ್ಕೊಂಡಿದ್ದೀವಲ್ವಾ. ನಾವು ಈಗಿನ ಕಾಲದಲ್ಲಿ ನಾವಿರುವಂತಹವರೆಲ್ಲರೂ ಸಹ ನಮ್ಗಿರುವಂತಹ ಬಾಧ್ಯತೆ, ಭಾರ ಒಂದೇ, ಏನು? ಯೇಸು ಕ್ರಿಸ್ತರನ್ನ ನಂಬುವಂತಹದ್ದು ಮಾತ್ರ. ನಾವು ಮಾಡ್ಬೇಕಾಗಿರುವಂತಹದೆಲ್ಲ ಏನು? ನಮ್ಮ ಕಾರ್ಯಗಳಿಂದ, ನಮ್ಮ ಕರ್ಮಗಳು ಅಂದ್ರೆ ಕಾರ್ಯಗಳು, ಇದರಿಂದ ನಾವು ನೀತಿವಂತರು ಯಾರು ಆಗೋದಿಲ್ಲ. ನಾವು ನೀತಿವಂತರಾಗುವಂತಹದ್ದು ಒಂದೇ ಮಾರ್ಗದಿಂದ, ಯಾವುದು ಅಂತ ಹೇಳಿ ಮಾತಾಡ್ಕೊಂಡಿದ್ವಿ? ಕ್ರಿಸ್ತನ ಮೇಲೆ ವಿಶ್ವಾಸ ಇಡುವಂತಹದ್ದು, ನಂಬುವಂತಹದ್ದು ಅಷ್ಟೇ. ನಾವು ಮಾಡ್ಬೇಕಾಗಿರುವಂತಹದ್ದೆಲ್ಲ ಅಷ್ಟೇ. ಹಾಗಾದ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ಬೇಕಲ್ವಾ ಬ್ರದರ್? ಪಾಪಗಳನ್ನು ಮಾಡಬಾರ್ದಲ್ವಾ? ಖಂಡಿತವಾಗ್ಲೂ ಮಾಡಬಾರ್ದು. ಪಾಪಗಳನ್ನು ಖಂಡಿತವಾಗಿಯೂ ಮಾಡಬಾರದು. ಯಾಕೆ ಪಾಪಗಳನ್ನ ಮಾಡಬಾರದು ಅಂತ ನಾನೇ ಮಾತಾಡ್ಕೊಂಡಿದ್ದೀವಿ. ನಾವು ನೀತಿವಂತರಾಗುವುದಕ್ಕೋಸ್ಕರ ನೀತಿ ಕಾರ್ಯಗಳನ್ನು ಮಾಡುವಂತಹದ್ದು, ಅಥವಾ ನೀತಿವಂತರಾಗುವುದಕ್ಕೋಸ್ಕರ ಪಾಪ ಮಾಡದೇ ಇರುವಂತಹದ್ದೆಲ್ಲ ನಾವು ಮಾಡ್ಬೇಕಾಗಿರುವಂತಹದ್ದು. ನಾವೀಗಾಗ್ಲೇ ನೀತಿವಂತರು, ಅದನ್ನ ಹೋಲ್ಡ್ ಮಾಡ್ಕೊಳ್ಲಿಕ್ಕೋಸ್ಕರ ಪಾಪ ಮಾಡಬಾರದು. ನೀತಿವಂತರಾಗ್ಲಿಕ್ಕೋಸ್ಕರ, ಮತ್ತೆ ಬೆಳಿಲಿಕ್ಕೋಸ್ಕರ ಅಲ್ಲ. ಈಗಾಗ್ಲೇ ಬೆಳೆಸ್ಬಿಟ್ಟಿದಾರ, ಆ ಲೆವೆಲ್ ಅನ್ನು ಬಿಟ್ಟು ಹೊರಗಡೆ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಯೇಸು ಕ್ರಿಸ್ತರು ನಮ್ಮನ್ನ. ನಾವೆಲ್ಲರೂ ಯಾರು? ನೀತಿವಂತರು. ಈಗಾಗ್ಲೇ ನಾವು ನೀತಿವಂತರಾಗಿರೋದ್ರಿಂದ ನಮಗ್ ಸಿಕ್ಕಿರುವಂತಹ ಸ್ಥಾನವನ್ನು ಹೋಲ್ಡ್ ಮಾಡ್ಬೇಕು, ಅಷ್ಟೇ ನಮಗಿರುವಂತಹ ಬಾಧ್ಯತೆ. ಅದಕ್ಕೋಸ್ಕರ ನೀತಿ ಕೆಲಸಗಳನ್ನು ಮಾಡ್ಬೇಕು, ಅದಕ್ಕೋಸ್ಕರ ಪಾಪ ಮಾಡದೆ ಜೀವಿಸ್ಬೇಕು. ನೀತಿವಂತರಾಗೋದಕ್ಕೋಸ್ಕರ ಅಲ್ಲ, ನೀತಿವಂತರಾಗೋಗಿದ್ದೀವಿ ಈಗಾಗ್ಲೇ, ಅದಕ್ಕೋಸ್ಕರ ನೀತಿವಂತರಾಗಿ ಜೀವಿಸ್ಬೇಕು. ಅದು ನಮ್ಮ ಮೇಲಿರುವಂತಹ ಬಾಧ್ಯತೆ. ಓಕೆ, ಇಷ್ಟನ್ನು ಸಹ ನಾವು ಕಳೆದ ನಿನ್ನೆ ದಿನ ಮಾತಾಡ್ಕೊಂಡಿದ್ವಿ. ಓಕೆ, ಈಗ ನಿನ್ನೆ ಇನ್ನೊಂದು ವಿಚಾರವೂ ಸಹ ಮಾತಾಡ್ಕೊಂಡಿದ್ವಿ. ಹಳೆ ಒಡಂಬಡಿಕೆ ಯುದ್ಧಕ್ಕೂ ಸಹ ಹಳೆ ಒಡಂಬಡಿಕೆ ಪ್ರತ್ಯೇಕಿಸಿ ಹೇಳ್ತಿರುವಂತಹ ವಿಷಯ ಒಂದೇ. ಯಾವುದರ ಬಗ್ಗೆ? ಗುಡ್ ಫ್ರೈಡೆ ಬಗ್ಗೆ. ಇದನ್ನ ಮಾತಾಡ್ಕೊಂಡಿದ್ವಲ್ವಾ? ಇದು ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ರೆ, ನೀವು ಸತ್ಯವೇದವನ್ನ ಯಾವಾಗ ಓಪನ್ ಮಾಡ್ತಿರೋ, ನಿಮಗೆ ಫಸ್ಟ್ ನಿಮ್ಮ ಕಣ್ಣಿಗೆ ಬೀಳುವಂತ ಪುಸ್ತಕ ಯಾವುದು? ಆದಿಕಾಂಡ. ಅಲ್ಲಿಂದಲೂ ಗುಡ್ ಫ್ರೈಡೆಯ ಪ್ರಾವಿಷನ್, ಅಲ್ಲಿಂದಲೂ ಸಹ ಗುಡ್ ಫ್ರೈಡೆಯ ಮಾತುಕತೆ ಶುರು ಮಾಡಿದ್ದಾರೆ ದೇವ್ರು. ನಮಗೆ ಅರ್ಥ ಆಗ್ಬೇಕಷ್ಟೇ ಅದು. ಓಕೆ, ಈಗ ನೀವು ಕಾಯಿನನ ಅರ್ಪಣೆಯನ್ನ, ಏಬೇಲನ ಅರ್ಪಣೆಯನ್ನ ಏನ್ ನೋಡ್ತೀರಾ ಅಲ್ವಾ? ಕಾಯಿನನ ಅರ್ಪಣೆಯನ್ನ ದೇವರು ತಿರಸ್ಕರಿಸಿ ಏಬೇಲನ ಅರ್ಪಣೆಯನ್ನ ದೇವರು ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೀಸನ್ ಏನು ಅಂತ ಹೇಳಿ ನಮ್ಗೆ ಅನ್ಸುತ್ತೆ ನಾರ್ಮಲ್ ಆಗಿ ಅದನ್ನು ಓದಿದಾಗ? ಕಾಯಿನನ ಅರ್ಪಣೆಯನ್ನ ದೇವರು ತಿರಸ್ಕಾರ ಮಾಡಿ ಏಬೇಲನ ಅರ್ಪಣೆಯನ್ನ ಏನಕ್ಕೋಸ್ಕರ ದೇವರು ಅಕ್ಸೆಪ್ಟ್ ಮಾಡ್ತಾರೆ? ಕಾರಣ ಹೃದಯಪೂರ್ವಕವಾಗಿ ಕೊಟ್ಟಂತಹ ಯೋಚನೆ ಮಾಡಿ ಹೇಳಿ. ದೇವರಿಗೆ ಪ್ರಥಮ ಸ್ಥಾನ ಕೊಟ್ರು ಯಾರು? ಹೇಬೇಲನು. ಹೆಂಗ್ ಪ್ರಥಮ ಸ್ಥಾನ ಕೊಟ್ರು?
ಚೊಚ್ಚಲ ಕುರಿಮರಿಯನ್ನ ಕೊಟ್ರು. ಯಾಕೆ ಕಾಯಿನನ ಪ್ರಥಮ ಸ್ಥಾನ ಕೊಡ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಹ್ಮ್ ಗುಣ 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 ಅಂತಿದೆ. ಧೈರ್ಯವಾಗಿ ದೇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬೇಕು. ತಪ್ಪಾಗ್ಲಿ ಸರಿ ಆಗ್ಲಿ, ತಪ್ಪಾದ್ರೆ ಕಲ್ತ್ಕೋತೀವಿ, ಸರಿ ಆದ್ರೆ ಸಂತೋಷ. ಹೇಳಿ. ಏನಕ್ಕೋಸ್ಕರ ಇವ್ರ ಬಲಿ ಇಷ್ಟ ಆಯ್ತು ದೇವರಿಗೆ, ಅವ್ರ ಬಲಿ ಇಷ್ಟ ಆಗಿಲ್ಲ? ಪೂರ್ಣ ಮನಸ್ಸಿನಿಂದ ಬಲಿ ಕೊಟ್ರು, ಅದಕ್ಕೋಸ್ಕರ ಇಷ್ಟ ಆಯ್ತು. ಓಕೆ, ಒಂದು ಉತ್ತರ ಕೊಟ್ಟಿದ್ದಾರೆ ಬ್ರದರ್. ಇನ್ನೊಂದು ಅಷ್ಟೇ ಹೇಳ್ತೀರಾ ಯಾರಾದ್ರು? ಓಕೆ, ಆ ವಚನವನ್ನ ಓದ್ಬೇಕಾದ್ರೆ ನಿಮಗೆ ಕಾಯಿನನ ಬಲಿಯನ್ನ ಏನಕ್ಕೋಸ್ಕರ ದೇವ್ರು ತಿರಸ್ಕಾರ ಮಾಡಿದ್ರು, ಏಬೇಲನ ಬಲಿಯನ್ನ ಏನಕ್ಕೋಸ್ಕರ ಅಕ್ಸೆಪ್ಟ್ ಮಾಡಿದ್ರು, ಈ ವಚನವನ್ನ ಓದ್ಬೇಕಾದ್ರೆ ಆದಿಕಾಂಡದಲ್ಲಿ ನಮ್ಮೆಲ್ಲರಿಗೂ ಅದು ಹೇಗೆ ಅರ್ಥ ಆಗುತ್ತೆ ಅಂದ್ರೆ, ಕಾಯಿನನು ತನಗಿರುವಂತಹ ಕುರಿಮರಿಗಳಲ್ಲಿ ಚೊಚ್ಚಲ ಕುರಿಮರಿ, ಕೊಬ್ಬಿದ ಕುರಿಮರಿ, ಉತ್ತಮವಾಗಿರುವಂತಹ ಅರ್ಪಣೆಯನ್ನ ದೇವ್ರಿಗೆ ತಗೊಂಡ್ಬಂದು ಕೊಡ್ತಾರೆ. ಎಂತ ಅರ್ಪಣೆಯನ್ನ ತಗೊಂಡ್ಬಂದು ಕೊಡ್ತಾರೆ? ಉತ್ತಮವಾಗಿರುವಂತಹದನ್ನ ಸೆಲೆಕ್ಟ್ ಮಾಡಿ, ಆಯ್ಕೆ ಮಾಡಿ, ಇದನ್ನ ನಾನು ದೇವರಿಗೋಸ್ಕರ ಕೊಡಬೇಕು ಅಂತ ಹೇಳಿ ಆ ಆಸಕ್ತಿಯನ್ನು ಹೊಂದಿ ಕೊಡ್ತಾರೆ. ಅದಕ್ಕೋಸ್ಕರ ಯಾರ ಬಲಿ ಇಷ್ಟ ಆಯ್ತು ದೇವರಿಗೆ? ಹೇಬೇಲನ ಬಲಿ ಇಷ್ಟ ಆಯ್ತು. ಕಾಯಿನನ ಬಗ್ಗೆ ಓದ್ಕೋಬೇಕಾದ್ರೆ ಅಲ್ಲೊಂದು ಪದ ಇದೆ, ತಾನು ಬೆಳೆದಿರುವಂತಹ ಬೆಳೆಯಲ್ಲಿ ಕೆಲವನ್ನ ತಗೊಂಡ್ ಬಂದು ದೇವ್ರಿಗೆ ಕೊಡ್ತಾರೆ. ಅದಕ್ಕೋಸ್ಕರ ಕಾಯಿನನ ಬಲಿ ಕ್ಷಮಿಸಿ, ಕಾಯಿನನ ಅರ್ಪಣೆ ದೇವರಿಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಅದ್ರ ರೀಸನ್ ಅದಲ್ವಂತೆ. ರೀಸನ್ನು ಉತ್ತಮವಾಗಿರುವಂತಹ ಬಲಿಯನ್ನ ಇವ್ರು ಕೊಟ್ಟರು, ಉತ್ತಮವಾಗಿರುವಂತಹ ಅರ್ಪಣೆಯನ್ನ, ಕ್ಷಮಿಸಿ ಬಲಿ ಅಂತಿದ್ದೇನೆ, ಉತ್ತಮವಾಗಿರುವಂತಹ ಅರ್ಪಣೆಯನ್ನ ಇವ್ರು ಕೊಟ್ಟರು. ಉತ್ತಮವಾಗಿಲ್ಲದೆ ಇರುವಂತಹ ಅರ್ಪಣೆ ಅಂದ್ರೆ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಅರ್ಪಣೆಯನ್ನ ತಗೊಂಡ್ ಬಂದು ಅವ್ರು ಕೊಟ್ಟರು, ಅದಕ್ಕೆ ಇವ್ರ ಅರ್ಪಣೆ ಇಷ್ಟ ಆಯ್ತು, ಅವ್ರ ಅರ್ಪಣೆ ಇಷ್ಟ ಆಗಿಲ್ಲ ಅನ್ನುವಂತಹದ್ದಲ್ವಂತೆ ಪಾಯಿಂಟ್ ಅಲ್ಲಿ. ಇದು ಎಲ್ಲಿ ರಿವೀಲ್ ಆಗತ್ತೆ ಅಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ರಿವೀಲ್ ಮಾಡ್ತಾರೆ ಇದನ್ನ. ನೀವ್ ಅನ್ಕೊಂಡಿರುವಂತಹದ್ದಲ್ಲ ಅಂತ ಹೇಳಿ. ಅಂದ್ರೆ ಪ್ರಪಂಚ ಏನ್ ಅರ್ಥ ಮಾಡ್ಕೊಂಡಿತ್ತಲ್ವಾ, ಕಾಯಿನನ ಅರ್ಪಣೆ ಏನಕ್ಕೋಸ್ಕರ ದೇವರಿಗೆ ಇಷ್ಟ ಆಗಿಲ್ಲ, ಏಬೇಲನ ಅರ್ಪಣೆ ಏನಕ್ಕೋಸ್ಕರ ಇಷ್ಟ ಆಯ್ತು ಅಂತ ಏನು ರೀಸನ್ ಅರ್ಥ ಮಾಡ್ಕೊಂಡಿತ್ತಲ್ವಾ, ನಾವ್ ಅನ್ಕೊಂಡಿರುವಂತಹದೆಲ್ಲ ತಪ್ಪು ಅಂತ ಹೇಳಿ ಅಪೊಸ್ತಲನಾಗಿರುವಂತಹ ಪೌಲನು ಹೊಸ ಒಡಂಬಡಿಕೆಯಲ್ಲಿ ಬಿಚ್ಚಿಡ್ತಾರ ಸತ್ಯವನ್ನು. ಏನಕ್ಕೋಸ್ಕರ ಇವ್ರ ಅರ್ಪಣೆ ಇಷ್ಟ ಆಯ್ತು, ಏನಕ್ಕೋಸ್ಕರ ಇವ್ರ ಅರ್ಪಣೆ ಇಷ್ಟ ಆಗಿಲ್ಲ. ನೋಡೋಣ ಒಂದ್ಸರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಆತನ ಕಾಣಿಕೆಯನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಸಾಕು. ಹೆಂಗ್ ಕೊಟ್ರಂತೆ? ಹೇಬೇಲನು ಅರ್ಪಣೆಯನ್ನು ಕೊಡ್ಬೇಕಾದ್ರೆ ದೇವರಿಗೆ ಹೆಂಗ್ ಕೊಟ್ರಂತೆ? ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅಂದ್ರೆ ಕಾಯಿನನ ಯಜ್ಞಕ್ಕಿಂತ ಹೇಬೇಲನು ಕೊಟ್ಟಿರುವಂತಹ ಯಜ್ಞವನ್ನ ಶ್ರೇಷ್ಠವಾಗಿ ಮಾಡದಂತಹದ್ದೇನು? ಇಬ್ಬರು ಕೊಟ್ಟಿರುವಂತಹ ಅರ್ಪಣೆಯಲ್ಲಿರುವಂತಹ ಡಿಫರೆನ್ಸ್ ಅಲ್ಲ ಅದು. ಏನ್ ಅರ್ಪಿಸ್ತಿದ್ದಾರೆ ಅನ್ನುವುದರ ಮೇಲೆ ಇದು ಶ್ರೇಷ್ಠವಾಗಿರುವಂತಹದ್ದು, ಇದು ಕನಿಷ್ಠವಾಗಿರುವಂತಹದ್ದು ಅನ್ನುವಂತ ಕನ್ಕ್ಲೂಷನ್ಗೆ ಬರ್ತಿಲ್ಲ ದೇವ್ರು. ಏನಿದೆ ಅವ್ರ ಮನಸ್ಸಿನಲ್ಲಿ ಕೊಡ್ಬೇಕಾದ್ರೆ ಅದನ್ನ ನೋಡ್ತಿದ್ದಾರೆ. ನಂಬಿಕೆ ಇದೆಯಾ? ಹೇಬೇಲನು ಅರ್ಪಣೆಯನ್ನು ಕೊಡ್ಬೇಕಾದ್ರೆ ಹೆಂಗ್ ಕೊಟ್ರಂತೆ? ನಂಬಿಕೆಯಿಂದ ಕೊಟ್ರಂತೆ. ಇಷ್ಟಕ್ಕೂ ನಂಬಿಕೆ ಏನ್ರ ಮೇಲೆ ನಂಬಿಕೆ ಇಟ್ಟಿದ್ರು? ಏನ್ ಕತೆ? ಇಷ್ಟು ನನಗೆ ಅರ್ಥ ಆಗ್ತಿಲ್ಲ. ನಿಮಗೇನಾದ್ರು ಅರ್ಥ ಆಯ್ತಾ ಇದನ್ನ ಓದಿದಾಗ? ನಂಬಿಕೆಯಿಂದ ಕೊಟ್ರಂತೆ, ಅದಕ್ಕೋಸ್ಕರ ಇವ್ರದ್ದು ಇಷ್ಟ ಆಯ್ತಂತೆ, ಅವ್ರಿಗೆ ಇಷ್ಟ ಆಗಿಲ್ವಂತೆ, ಅವ್ರ ಯಜ್ಞ ಇಷ್ಟ ಆಗಿಲ್ವಂತೆ. ನಿಮಗೇನಾದ್ರು ಅರ್ಥ ಆಯ್ತಾ ಈ ವಚನ ಓದ್ಬೇಕಾದ್ರೆ? ನಂಬಿಕೆಯಿಂದ ಇವ್ರು ಅರ್ಪಿಸಿದ್ದಕ್ಕೆ ಅದಿಷ್ಟ ಆಯ್ತಂತೆ. ಒಂದು ವೇಳೆ ಅವರು ತರಕಾರಿಯನ್ನು, ಹಣ್ಣನ್ನು ಏನು ತಗೊಂಡ್ ಬಂದ್ ಕೊಟ್ರಲ್ವಾ, ಯಾರು? ಕಾಯಿನನು. ಅವ್ರ ನಂಬಿಕೆಯಿಂದ ಕೊಟ್ಟಿದ್ರೆ ಅವ್ರದ್ದು ಇಷ್ಟ ಆಗಿರ್ತಿತ್ತೇನೋ? ನಿಜನಾ? ಅಲ್ಲಿ ಡಿಸೈಡ್ ಮಾಡ್ತಿರುವ ಯಾವ್ದು ದೇವರಿಗೆ ಇಷ್ಟವಾಗಿರುವಂತಹ ಅರ್ಪಣೆ, ಯಾವ್ದು ಇಷ್ಟವಲ್ಲದೆ ಇರುವಂತಹ ಅರ್ಪಣೆ ಅಂತ ಡಿಸೈಡ್ ಮಾಡ್ತಿರುವಂತಹದ್ದು ಯಾವುದು? ಅವ್ರು ತಗೊಂಡ್ ಬಂದು ಕೊಟ್ಟಿರುವಂತಹ ಅರ್ಪಣೆ ಅಲ್ಲ, ಅವ್ರು ಚುಚ್ಚಲವಾಗಿರುವಂತಹದನ್ನ ತಗೊಂಡ್ ಬಂದು ಕೊಟ್ಟಿದಾರೋ ಅಥವಾ ಅವ್ರು ಯಾವುದೋ ಒಂದು ತಗೊಂಡ್ ಬಂದು ಕೊಟ್ಟಿದಾರೋ ಅದೆಲ್ಲ ಡಿಸೈಡಿಂಗ್ ಫ್ಯಾಕ್ಟರ್. ಯಾವುದು? ನಂಬಿಕೆ. ಏನ್ ಹಿಂಗಂದ್ರೆ, ಇದು ಗುಡ್ ಫ್ರೈಡೆ ಬಗ್ಗೆ ಹೆಂಗೆ ಹೇಳ್ತಿದೆ ಇಷ್ಟಕ್ಕೂ? ಇದಕ್ಕೂ ಗುಡ್ ಫ್ರೈಡೆಗೆ ಲಿಂಕ್ ಇದೆ. ನಾವು ನೆನ್ನೆ ಆಲೋಚನೆ ಮಾಡಿರುವಂತಹ ಸಂದೇಶಕ್ಕೂ ಇದಕ್ಕೂ ಲಿಂಕ್ ಇದೆ. ಹೆಂಗೆ? ಓಕೆ, ಇಷ್ಟಕ್ಕೂ
ಭೂಮಿಯ ಮೇಲೆ ಬಲಿಯಾದಂತಹ ಪ್ರಪ್ರಥಮವಾಗಿರುವಂತಹ ಪ್ರಾಣಿ ಯಾವುದು ಅಂತ ನಿಮಗೆ ಅನ್ಸುತ್ತೆ? ನಾರ್ಮಲ್ ಆಗಿ ನೀವು ಸತ್ಯವೇದ ಓದ್ಬೇಕಾದ್ರೆ ಭೂಮಿಯ ಮೇಲೆ ಬಲಿಯಾದಂತಹ ಪ್ರಪ್ರಥಮವಾಗಿರುವಂತಹ ಪ್ರಾಣಿ ಯಾವ್ದಾಗಿರಬಹುದು? ಕುರಿ. ಗೆಸ್ ಮಾಡಿ, ಯಾವ್ದಾಗಿರ್ಬೋದು? ಹೇಬೇಲನು. ಹ್ಮ್ ಹೇಬೇಲನು. ಕುರಿ, ಹೇಬೇಲನು. ಬಲಿ ಕೊಟ್ಟಂತಹ ಕುರಿ. ಓಕೆ, ಅದಕ್ಕಿಂತ ಹಿಂದೆ ಯಾವ್ದಾದ್ರು ಬಲಿ ಆಗಿತ್ತು ಪ್ರಪಂಚದಲ್ಲಿ? ಅದಕ್ಕಿಂತ ಹಿಂದೆ ಯೋಚನೆ ಮಾಡಿ, ಅದಕ್ಕಿಂತ ಇನ್ನೂ ಹಿಂದೆ ಯಾವ್ದಾದ್ರು ಬಲಿ ಆಗಿತ್ತ? ಯೇಸು ಕ್ರಿಸ್ತರು. ಇಷ್ಟಕ್ಕೂ ಇವ್ರು ಪಾಪ ಮಾಡಿದ್ರಲ್ವಾ? ಯಾರು? ಆದಾಮ್ ಅವರು. ಅದಾದ ನಂತರ ಏನ್ ಹೊತ್ತಿಸ್ಕೊಂಡಿದ್ರು? ಅವ್ರೇನ್ ಹೊತ್ತಿಸ್ಕೊಂಡಿದ್ರು? ಅವ್ರ ಸ್ವಂತ ಜ್ಞಾನದಿಂದ ಎಲೆ ದೇವ್ರ ಏನ್ ಹೊದಿಸಿದ್ರು? ಚರ್ಮ. ಇದು ಯಾವಾಗ ನಡೀತು? ಇದು ಯಾವಾಗ ನಡೀತು? ಹೇಬೇಲನು ಕಾಯಿನಗಿಂತ ಮುಂಚೆನಾ? ಹಾಗಾದ್ರೆ ಏನಾಗಿರ್ಬೇಕಿತ್ತು? ಪ್ರಾಣಿ ಒಂದು ಈಗಾಗ್ಲೇ ಬಲಿ. ಅಂದ್ರೆ ಬೈಬಲ್ ನೀವು ಓದ್ಬೇಕಾದ್ರೆ ನಿಮಗೆ ನಾರ್ಮಲ್ ಆಗಿ ನಾವು ರಿಸರ್ಚ್ ಎಲ್ಲ ಮಾಡ್ತಿಲ್ಲ, ಅಂದ್ರೆ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಯಾವ್ದಾಗಿರಬಹುದು ಅಂತ ಹೇಳಿ. ಯಾವ್ದಾಗಿರಬಹುದು? ಪ್ರಪ್ರಥಮವಾಗಿರುವಂತಹ ಬಲಿ ಯಾವ್ದಾಗಿರಬಹುದು? ಒಂದು ಪ್ರಾಣಿಯ ಬಲಿ ಏನಕ್ಕೋಸ್ಕರ ಆಗಿತ್ತು ಹೇಳಿ? ಮುಚ್ಚಲಿಕ್ಕೆ. ಮನುಷ್ಯರು ಮಾಡಿದಂತಹ ತಪ್ಪಿನ ಇಂಪ್ಯಾಕ್ಟ್, ಮನುಷ್ಯರು ಮಾಡಿರುವಂತಹ ಪಾಪದ ಕಾನ್ಸಿಕ್ವೆನ್ಸ್ ಅನ್ನ, ರಿಸಲ್ಟ್ ಅನ್ನ, ನಾಚಿಕೆ ಸ್ವಭಾವ ಏರ್ಪಟ್ಟಿತ್ತು. ಇಷ್ಟಕ್ಕೂ ಇದು ಕಾರಣ ಯಾವುದು? ಅವ್ರು ಮಾಡಿದಂತಹ ಪಾಪ. ಯಾಕೆಂದ್ರೆ ಮುಂಚೆ ಇದಿರ್ಲಿಲ್ಲ. ಅದರ ಇಂಪ್ಯಾಕ್ಟ್ ಏನದೆ, ಇದನ್ನ ಮುಚ್ಚಲಿಕ್ಕೆ ಒಂದು ಪ್ರಾಣಿ ಬಲಿ ಆಗ್ಬೇಕಾಗಿತ್ತು. ಏನ್ ಅರ್ಥ ಆಗ್ತದೆ ಇದನ್ನು ನೋಡಿದಾಗ ನಮಗೆ? ಮನುಷ್ಯರು ಮಾಡಿರುವಂತಹ ಪಾಪದ ಇಂಪ್ಯಾಕ್ಟ್ ಅನ್ನ ಮುಚ್ಚಲಿಕ್ಕೆ, ಅದರ ರಿಸಲ್ಟ್ ಅನ್ನ ಮುಚ್ಚಲಿಕ್ಕೆ ಏನ್ ಬಲಿ ಆಗ್ಬೇಕಿತ್ತು? ಒಂದು ಪ್ರಾಣಿ. ಬಲಿ ಅನ್ನುವಂತಹದ್ದು ಅವಾಗ್ಲಿಂದಲೂ ಬೇಕಿತ್ತು. ಆದಿಕಾಂಡದಿಂದ ದೇವರು ತೋರಿಸ್ತಾ ಬರ್ತಿರುವಂತಹದ್ದು ಅದೇ. ಒಂದು ಪಾಪದ ಇಂಪ್ಯಾಕ್ಟ್ ಅನ್ನ ಮುಚ್ಚಲಿಕ್ಕೆ ಒಂದು ಬಲಿ ಬೇಕು. ಒಂದು ತಪ್ಪಿನ ಇಂಪ್ಯಾಕ್ಟ್ ಅನ್ನ ಮುಚ್ಚಲಿಕ್ಕೆ, ಮನುಷ್ಯರನ್ನ ಅದರಿಂದ ಪಾರು ಮಾಡಲಿಕ್ಕೆ ಬಲಿ ಅನ್ನುವಂತಹದ್ದು ಇಂಪಾರ್ಟೆಂಟ್. ಇದು ನೀವು, ನಾನು ಅದಕ್ಕೆ ನೆನ್ನೆ ಹೇಳಿತು, ಆದಿಕಾಂಡದಿಂದ ಹಿಡಿದು ಮಲಾಕಿ ಗ್ರಂಥದವರೆಗೂ ಪ್ರತಿ ಪದ, ಪ್ರತಿ ಸೆಂಟೆನ್ಸ್, ಪ್ರತಿ ಅಕ್ಷರವು ಯಾವ್ದ್ರ ಬಗ್ಗೆ ಮಾತಾಡಿರುವಂತಹದ್ದು? ಬಲಿಯ ಬಗ್ಗೆನೆ, ಗುಡ್ ಫ್ರೈಡೆ ಬಗ್ಗೆ. ಯಾಕಂದ್ರೆ ಮನುಷ್ಯರು ಒಂದಿನದಲ್ಲಿ ನಂಬುವಂತಹ ವಿಚಾರ ಅಲ್ಲ ಇದು. ಒಂದಿನದಲ್ಲಿ ಯೇಸು ಕ್ರಿಸ್ತರನ್ನು ಕಳಿಸ್ಕೊಟ್ರು ಅಂತ ಅನ್ಕೊಳ್ಳಿ ತಂದೆಯಾಗಿರುವಂತಹ ದೇವರು. ನೀವು ನಂಬಬೇಕು ಯೇಸು ಕ್ರಿಸ್ತರನ್ನ ಅಂತ ಅಂದ್ರು ಅಂತ ಅನ್ಕೊಳ್ಳಿ. ಮನುಷ್ಯರಿಗೆ ನಾರ್ಮಲ್ ಆಗಿ ಬರುವಂತಹ ಸ್ವಭಾವನ ಇದು ಅಲ್ಲ. ಆದಿಕಾಂಡದಿಂದ ಹಿಡಿದು ಟ್ರೈನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ದೇವರು ಮನುಷ್ಯರನ್ನ. ನೀವ್ ಮಾಡುವಂತಹದ್ದು ಮುಚ್ಚಬೇಕಂದ್ರೆ, ನೀವ್ ಮಾಡುವಂತಹದನ್ನು ತೊಳಿಬೇಕಂದ್ರೆ, ನೀವ್ ಮಾಡಿರುವಂತಹದನ್ನು ತಡಿಬೇಕಂದ್ರೆ ಏನ್ ಬೇಕು? ಬಲಿ ಬೇಕು. ಬಲಿಯ ಮೇಲೆ ಆಧಾರ ಹೊಂದುವಂತಹದ್ದು ಮನುಷ್ಯರಿಗೆ ಪ್ರಾರಂಭದಿಂದಲೂ ಅಭ್ಯಾಸ ಆಗ್ಬೇಕು ಅನ್ನುವಂತಹದ್ದು ದೇವರ ಚಿತ್ತ. ನಾವು ನೋಡ್ತೀವಲ್ವಾ ಹಳೆ ಒಡಂಬಡಿಕೆಯಲ್ಲಿ, ನೀವು ಬಲಿ ಕೊಡ್ಬೇಕು, ನೀವು ಪಾಪ ಲೇವಿ ಕಾಂಡದಲ್ಲಿ, ಯಾಜಕ ಕಾಂಡದಲ್ಲಿ ಎಲ್ಲ ನೋಡ್ತೀವಲ್ವಾ. ಏನ್ ಅರ್ಥ ಆಗತ್ತೆ ನಮ್ಗೆ ಯಾಜಕ ಕಾಂಡದಲ್ಲಿ ಮತ್ತೆ ಅರಣ್ಯ ಕಾಂಡ, ಪ್ರತಿ ಆ ಪಂಚಕಾಂಡಗಳನ್ನು ಕಂಪ್ಲೀಟ್ ಆಗಿ ಓದಿದ್ರು ಸಹ ನಮ್ಗೆ ಅರ್ಥ ಆಗುವಂತಹ ಸತ್ಯವಂತೆ ಏನು? ನೀವು ಬಲಿ ಕೊಡ್ಬೇಕು. ಪಾಪ ಮಾಡಿರುವಂತಹ ಮನುಷ್ಯ ಒಂದು ಕುರಿಮರಿಯನ್ನ ತಗೊಂಡ್ ಬರ್ಬೇಕು. ಆ ಕುರಿಮರಿಯ ತಲೆ ಮೇಲೆ ಕೈ ಇಡಬೇಕು. ತಲೆ ಮೇಲೆ ಕೈ ಇಟ್ಟ ನಂತರ ಏನಾಗತ್ತೆ? ಈ ಮನುಷ್ಯ ಮಾಡಿರುವಂತಹ ಪಾಪ ಆ ಕುರಿಯ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಕುರಿಮರಿಯನ್ನ ಏನ್ ಮಾಡ್ಬೇಕು? ವಧಿಸಬೇಕು. ಆ ಕುರಿಮರಿಯ ರಕ್ತದಿಂದ ಈ ಮನುಷ್ಯ ಏನಾಗ್ತಾನೆ? ವಿಮುಕ್ತನಾಗ್ತಾನೆ ತನ್ನ ಪಾಪಗಳಿಂದ. ಇದನ್ನ ಹಳೆ ಒಡಂಬಡಿಕೆಯಿಂದ ಮತ್ತೆ 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 ತೋರಿಸ್ತಾ ಬರ್ತಿದಾರೆ. ಇನ್ನೊಂದ್ ಕಡೆ ದೇವರು ಹೇಳ್ತಾರೆ, ನಿನಗೆ ಯಜ್ಞ ನೈವೇದ್ಯಗಳು ಇಷ್ಟ ಇಲ್ಲ ಅಂತ. ಮತ್ತೆ ಏನಕ್ಕೋಸ್ಕರ ಕೊಟ್ರು? ದೇವ್ರತನ ಹೇಳಿರುವಂತಹದ್ದು, ನನ್ಗೆ ಯಜ್ಞ ನೈವೇದ್ಯಗಳು ಇಷ್ಟ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಇಲ್ಲ? ಸತ್ಯವೇದದಲ್ಲಿ ಹೇಳ್ಕೊಂಡಿದ್ದಾರೆ. ಅದನ್ನ ಹೇಳ್ಕೊಂಡಂತಹ ದೇವ್ರು ಹಳೆ ಒಡಂಬಡಿಕೆ ಯುದ್ಧಕ್ಕೂ ಈ ಪಂಚಕಾಂಡಗಳು ತುಂಬಾ, ನೀವು ಪಾಪ ಮಾಡಿದಾಗ ಒಂದು ಪಶುವನ್ನ ತರಬೇಕು ದೇವರ ಸನ್ನಿಧಾನಕ್ಕೆ, ಅದನ್ನ ಬಲಿ ಕೊಡ್ಬೇಕು, ಅದನ್ನ ವಧಿಸ್ಬೇಕು, ಅದರಿಂದ ನೀವು ನೀತಿವಂತರಾಗ್ತೀರಾ, ನಿಮ್ಮ ಪಾಪಗಳು ತೊಳೆಯಲ್ಪಡುತ್ತೆ ಅಂತ ಮತ್ತೆ ಏನಕ್ಕೋಸ್ಕರ ಹೇಳಿದ್ರು? ಒಂದ್ ಕಡೆ ಇಷ್ಟ ಇಲ್ಲ ನನಗ್ ಬಲಿ ಅಂತ ಹೇಳಿದ್ರು, ಮತ್ತೊಂದ್ಸರಿ ನೀವು ಬಲಿ ಕೊಡ್ಲೇಬೇಕು ಅಂತ ಹೇಳಿದ್ರು. ಕಾರಣ ಏನು? ಮನುಷ್ಯರಿಗೆ ಒಂದು ಅಭ್ಯಾಸ ಆಗ್ಬೇಕು. ಏನು? ಒಂದು ನಂಬಿಕೆ ಬರಬೇಕು, ಬಲಿ ನನ್ನ ಪಾಪವನ್ನ ತೆಗೆಯುತ್ತೆ. ಈ ನಂಬಿಕೆ ಮನುಷ್ಯರಲ್ಲಿ ಬೇರೂರ್ಬೇಕು. ಒಂದು 1000 ವರ್ಷಗಳು ಈ ನಂಬಿಕೆ ಮನುಷ್ಯರಲ್ಲಿ ಬೆಳೆದ್ರೆ, ಒಂದಷ್ಟು ವರ್ಷಗಳಾದ ನಂತರ ಯೇಸು ಕ್ರಿಸ್ತರು ಬಂದ ನಂತರ ಅವ್ರು ಏನ್ ಮಾಡ್ತಾರೆ? ನಿಜ, ಈ ಬಲಿ ಪ್ರಪಂಚದ ಪಾಪವನ್ನ ತೆಗೆಯುತ್ತೆ ಅನ್ನುವಂತಹದನ್ನ ನಂಬ್ತಾರೆ.
ಅದನ್ನ ನಂಬಬೇಕಂದ್ರೆ ಜನಕ್ಕೆ ಅಭ್ಯಾಸ ಆಗ್ಬೇಕಲ್ವಾ? ಆಗ್ಬೇಕಾ ಬೇಡ್ವಾ? ಬಲಿ ಅನ್ನುವಂಥದ್ರ ಮೇಲೆ ನಂಬಿಕೆ ಬರ್ಬೇಕಲ್ವಾ? ಅದೇ ಕಾರಣ ನೀವು ಸತ್ಯವೇದದ ಉದ್ದಕ್ಕೂ ನೋಡ್ತೀರಲ್ವಾ, ಈ ಪ್ರಾಯಶ್ಚಿತ ಯಜ್ಞ ಮಾಡ್ಬೇಕು, ಇದನ್ನ ಯಜ್ಞ ಮಾಡ್ಬೇಕು, ಅದನ್ನ ಯಜ್ಞ ಮಾಡ್ಬೇಕು, ಇದನ್ನ ಬಲಿಯಾಗಿ ಸಮರ್ಪಿಸ್ಬೇಕು ಅಂತ ನೀವು ಓದ್ಕೊಳ್ತೀರಲ್ವಾ ಸತ್ಯವೇದ ತುಂಬಾ ಹಳೆ ಒಡಂಬಡಿಕೆಯಲ್ಲಿ. ಕಾರಣ ಇಷ್ಟೇ, ಮನುಷ್ಯರಿಗೆ ಬಲಿ ಅನ್ನುವಂತಹದ್ರ ಮೇಲೆ ನಂಬಿಕೆ ಏರ್ಪಾಟ ಆಗಬೇಕು. ಈಗ ಹೇಳಿ, ಹಳೆ ಒಡಂಬಡಿಕೆ ಎಲ್ಲ ಗುಡ್ ಫ್ರೈಡೆ ಬಗ್ಗೆ ಹೇಳಿರುವಂತಹದ್ದು ಎಲ್ಲಿಂದ ಶುರು ಆಗುತ್ತೆ? ಗುಡ್ ಫ್ರೈಡೆ ಬಗ್ಗೆ ಪ್ರಸ್ತಾವನೆ ಆದಿಕಾಂಡದಿಂದಲೇ. ಪ್ರಥಮವಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗುಡ್ ಫ್ರೈಡೆ ಬಗ್ಗೆ ಪ್ರಸ್ತಾವನೆ ತಂದಿದ್ದು ಅಪವಾದಿ ಹತ್ರ ದೇವರು ಮಾತಾಡ್ಬೇಕಾದ್ರೆ, ಈಕೆಯ ಸಂತಾನ ನಿನ್ನ ತಲೆಯನ್ನ ಜಜ್ಜುತ್ತೆ. ಹಾಗಾದ್ರೆ ಹೇಬೇಲನಿಗೆ ಯಾವ್ಯಾವ ಕ್ಲೂ ಇದೆ ಈ ಮುಂಚೆ ಹೇಳಿ? ಹೇಬೇಲನು ಅರ್ಪಣೆಯನ್ನ ತಗೊಂಡ್ ಬಂದು ಒಪ್ಪಿಸುವುದಕ್ಕಿಂತ ಮುಂಚೆ ಏನೇನ್ ಗೊತ್ತು ಹೇಬೇಲನಿಗೆ? ತನ್ನ ತಂದೆ ತಾಯಿ ಮೂಲಕ ಆಗಿರ್ಬೋದು, ಅವ್ರು ಹೇಳ್ಕೊಟ್ಟಿರುವಂತಹದ್ದಾಗಿರ್ಬೋದು, ಏನೇನ್ ಗೊತ್ತು ಆತನಿಗೆ? ಇವ್ರು ತಪ್ಪು ಮಾಡಿದ್ರು ಒಂದು ದಿನ. ಆ ತಪ್ಪಿನ ಇಂಪ್ಯಾಕ್ಟ್, ಆ ತಪ್ಪಿನ ರಿಸಲ್ಟ್ ಅನ್ನ ಮುಚ್ಚಬೇಕಾದ್ರೆ ಏನ್ ಬೇಕಾಗಿತ್ತು? ಬಲಿ ಬೇಕಾಗಿತ್ತು. ಬಲಿ ಚರ್ಮ ತಗೋಬೇಕಾದ್ರೆ ಬಲಿ ಆಗ್ಬೇಕಲ್ವಾ ಒಂದು ಜೀವಿ? ಬಲಿ ಬೇಕಾಗಿತ್ತು. ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ಈಗಾಗ್ಲೇ ದೇವ್ರು ಏನ್ ಹೇಳಿದ್ರು ಅಪವಾದಿಯ ಹತ್ರ? ಈಕೆಯ ಸಂತಾನ ನಿನ್ನ ತಲೆಯನ್ನ ಜಜ್ಜುತ್ತೆ. ಇದೆಲ್ಲ ಹೇಬೇಲನಿಗೆ ಗೊತ್ತಿತ್ತ? ಅದಕ್ಕೆ ಅರ್ಪಣೆ ಕೊಡ್ಬೇಕಾದ್ರೆ ನಾನೇನೋ ದೇವ್ರು ಕೊಡ್ತಿದ್ದೀನಿ ನನ್ನ ಕೈ ಪ್ರಯಾಸದಿಂದ ಅಥವಾ ನನ್ನ ಕೃತ್ಯಗಳಿಂದ, ನನ್ನ ಕರ್ಮ ಮಾರ್ಗದಿಂದ ನಾನೇನು ಕೊಡ್ಬೇಕು ಅನ್ಕೊಂಡು ಹೋಗಿಲ್ಲ. ಅವ್ರು ಏನಂತ ಅನ್ಕೊಂಡು ಹೋದ್ರು ಅರ್ಪಣೆ ಮಾಡ್ಬೇಕಾದ್ರೆ ದೇವರಿಗೆ? ನನ್ನ ಪಾಪವನ್ನ ತೆಗಿಬೇಕಾದ್ರೆ ಒಂದೇ ಒಂದರ ಕೈಯಲ್ಲಿ ಆಗತ್ತೆ. ಯಾವ್ದರ ಕೈಯಲ್ಲಿ? ಬಲಿ. ಅದನ್ನ ದೇವ್ರ ಮುಂದೆ ತಗೊಂಡು ಹೋಗಿ ಅರ್ಪಿಸ್ತೀನಿ. ಅದಕ್ಕೆ ಏನ್ ತಗೊಂಡ್ಬಂದ್ರು? ಅರ್ಪಣೆಯಾಗಿ ಕುರಿಮರಿಯನ್ನ ತಗೊಂಡ್ ಬಂದ್ರು. ಇವಾಗ ನಮ್ಗೆ ಅರ್ಥ ಆಯ್ತಾ ಹೇಬೇಲನಿಗಿದ್ದಂತಹ ನಂಬಿಕೆ ಏನು ಅಂತ ಹೇಳಿ ನೀವೀಗ? ಈ ಕುರಿಮರಿ ನನ್ನ ಪಾಪವನ್ನ ತೆಗೆಯುತ್ತೆ ಹೇಳಿ. ಹೇಬೇಲನಿಗಿದ್ದಂತಹ ವಿಶ್ವಾಸ, ನಂಬಿಕೆ ಏನು? ಈ ಕುರಿಮರಿ ನನ್ನ ಪಾಪವನ್ನ ತೆಗೆಯುತ್ತೆ. ನನ್ನ ತಂದೆ ತಾಯಿ ಒಂದೇನೋ ಪಾಪ ಮಾಡಿದ್ರು, ಅವ್ರು ಪಾಪ ಮಾಡ್ಬೇಕಾದ್ರೆ ಅವ್ರ ಪಾಪವನ್ನ ಮುಚ್ಚಿದ್ ಯಾವುದು? ಬಲಿ. ಈಗ ನಾನು ನೀತಿವಂತನಾಗ್ಬೇಕಾದ್ರೆ ದೇವರ ಮುಂದೆ ಏನನ್ನ ತರಬೇಕು? ಒಂದು ಬಲಿಯನ್ನ ತಗೊಂಡ್ ಬರ್ಬೇಕು ದೇವರ ಮುಂದೆ. ಅವಾಗ ಬಲಿಯ ಮೂಲಕ ನನ್ನ ಪಾಪಗಳು ಏನಾಗತ್ತೆ? ಕ್ಷಮಿಸಲ್ಪಡತ್ತೆ. ದೇವ್ರು ಹೇಳದೇ ಇದ್ರು ಎಷ್ಟು ಚೆನ್ನಾಗಿ ಹೇಬೇಲನ ಅರ್ಥ ಮಾಡ್ಕೊಡ್ರು. ಹೇಬೇಲನಿಗೆ ಯಾವತ್ತಾದ್ರು ಹೇಳಿದ್ರ ದೇವ್ರು ನೀನ್ ಬಲಿ ಕೊಡ್ಬೇಕು ಅಂತ? ಇಲ್ಲ. ಆದ್ರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ನೋಡಿ. ಈ ಮುಂಚೆ ನಡೆದಿರುವಂತ ಸನ್ನಿವೇಶಗಳನ್ನ ಇಟ್ಕೊಂಡು ನನ್ನ ತಂದೆ ತಾಯಿ ಮಾಡಿದಂತಹ ಪಾಪಗಳ ಇಂಪ್ಯಾಕ್ಟ್ ಅನ್ನ ಮುಚ್ಚಿದ್ದು ಬಲಿ. ಹಾಗಾದ್ರೆ ನಾನ್ ನೀತಿವಂತನಾಗ್ಬೇಕಾದ್ರೆ, ನಾನ್ ಕಾಪಾಡಲ್ಪಡ್ಬೇಕಾದ್ರೆ, ನಾನ್ ಪಾಪಗಳಿಂದ ಹೊರಗಡೆ ಬರ್ಬೇಕಾದ್ರೆ ಏನ್ ಬೇಕು? ಬಲಿ. ಇಂಡೈರೆಕ್ಟ್ ಆಗಿ ಹೇಬೇಲನ್ನು ವಿಶ್ವಾಸಿಸಿದ್ದು ಏನನ್ನ ಗೊತ್ತಾ? ಮುಂದೆ ನಡೆಯುವಂತಹ ಕ್ರಿಸ್ತನ ಬಲಿಯನ್ನ. ಯಾಕಂದ್ರೆ ಬಲಿಯ ಮೇಲೆ ಆಧಾರಗೊಂಡು, ಬಲಿಯ ಮೇಲೆ ಆಶ್ರಯಗೊಳ್ಳುವಂತಹದ್ದು ಇವಾಗ್ಲಿಂದ ಕಲಿತಿದ್ದಾರೆ ನೋಡಿ. ಅವರ ಅರ್ಪಣೆಯ ಮೂಲಕ ಹೇಬೇಲನು ಯಾವುದೋ ಕಾಲದಲ್ಲಿ ಕ್ರಿಸ್ತನು ಬರುವುದಕ್ಕಿಂತ ಮುಂಚೆನೆ ಮುಂದೆ ಬರುವಂತಹ ಕ್ರಿಸ್ತನ ಬಲಿಗೆ ಛಾಯೆಯಾಗಿರುವಂತಹ ಒಂದು ಬಲಿಯ ಮೇಲೆ ಆಧಾರಗೊಳ್ಳುವಂತಹದ್ದು, ಒರಗಿಕೊಳ್ಳುವಂತಹದನ್ನು ಕಲಿತಿದ್ದಾರೆ. ನಿಜನಾ? ಅದಕ್ಕೆ ಇಬ್ರಿ ಪತ್ರಿಕೆಯನ್ನು ಓದ್ಕೊಳ್ಳುವಂತಹದ್ದು ನಂಬಿಕೆಯಿಂದಲೇ ಹೇಬೇಲನ್ನು ಅರ್ಪಿಸಿದ್ದು ಕಾಯಿನನ ಅರ್ಪಣೆಗಿಂತ ಶ್ರೇಷ್ಠ ಅಂತ ಹೇಳಿ ಎಣಿಸಲ್ಪಡುತ್ತು. ಇವಾಗ ನಮ್ಗೆ ಅರ್ಥ ಆಯ್ತಾ? ಇವಾಗ ಯಾರಾದ್ರೂ ಕೇಳಿದ್ರೆ ಯಾರ ಅರ್ಪಣೆ ಶ್ರೇಷ್ಠವಾಗಿರುವಂತಹದ್ದು ಅಂದ್ರೆ ಏನಂತೀವಿ? ಹೇಬೇಲನ ಅರ್ಪಣೆ. ಏನಕ್ಕೋಸ್ಕರ ಅಂದ್ರೆ ಏನನ್ಬೇಕು? ಅವರ ನಂಬಿಕೆಯಿಂದ ಅರ್ಪಿಸಿದ್ರು. ಯಾವುದ್ರ ಮೇಲೆ ನಂಬಿಕೆಯಿಂದ? ಈ ಬಲಿ ನನ್ನ ಪಾಪವನ್ನು ತೆಗಿಲಿಕ್ಕೆ ಶಕ್ತಿಯುತವಾಗಿರುವಂತಹದ್ದು. ಅದು ಅದರ ಹಿಂದೆ ಇರುವಂತಹ ಅರ್ಥ. ನಿಜ ಹೇಳ್ಬೇಕಂದ್ರೆ ಅದು ಗುಡ್ ಫ್ರೈಡೆ ಮೆಸೇಜ್. ಹೌದಾ? ಆದಿಕಾಂಡದಿಂದ ಹಿಡಿದು ಗ್ರೇಟ್ ಅನ್ಸುತ್ತಲ್ವಾ ಒಂದೊಂದ್ಸರಿ? ಯಾವಾಗ್ಲೋ ನಾವು ಮಾಡುವಂತಹ ತಪ್ಪಿಗೆ ಯಾವಾಗ್ಲೋ ದೇವ್ರು ಇದನ್ನೆಲ್ಲ ನಿಶ್ಚಯಿಸ್ಕೊಂಡು, ಯಾವಾಗ್ಲೋ ಯೇಸು ಕ್ರಿಸ್ತರನ್ನ ಏರ್ಪಡಿಸ್ಕೊಂಡು, ಯಾವಾಗ್ಲೋ ನಮಗೋಸ್ಕರ ಕಳಿಸ್ಬೇಕು ಅನ್ನುವಂತಹ ನಿರ್ಣಯವನ್ನ ಹೊತ್ತಿ, ಯಾವಾಗ್ಲಿಂದಲೂ ಅದರ ಬಗ್ಗೆ ಕ್ಲೂ ಕೊಡ್ತಾ ಯಾವಾಗ್ಲಿಂದಲೂ ಮನುಷ್ಯರಿಗೆ ಬಲಿಯ ಮೇಲೆ ಆಧಾರಗೊಳ್ಳುವಂತಹದ್ದು ಹೇಗೆ ಅಂತ ಹೇಳಿ ತಿಳಿಸ್ತಾ ಮುಂದೆ ತಗೊಂಡು ಹೋಗ್ತಿರುವಂತಹದ್ದು. ನಿಜನಾ? ಎಷ್ಟು ಯೋಚನೆ ಮಾಡಿರ್ಬೇಕು ಪ್ರಿಯರ ದೇವರು ನಮ್ಮ ಬಗ್ಗೆ. ಇಷ್ಟಕ್ಕೂ ಗುಡ್ ಫ್ರೈಡೆ ದಿನ ಇನ್ನೊಂದು ವಿಚಾರವನ್ನ ಮಾತಾಡ್ಕೊಳ್ತೀವಲ್ವಾ? ಏನು? ಎಷ್ಟು ಗಂಟೆಗೆ ಯೇಸು ಕ್ರಿಸ್ತರು ಶಿಲ್ಬೆಗೆ ಹಾಕಲ್ಪಟ್ಟರು? ಶಿಲ್ಬೆಗೆ ಹಾಕಲ್ಪಟ್ಟಿತ್ತು. ಯೇಸು ಕ್ರಿಸ್ತರು ಶಿಲ್ಬೆಗೆ ಹಾಕಲ್ಪಟ್ಟಿತ್ತು ಎಷ್ಟು ಗಂಟೆಗೆ ಅಂತ ನಾವು ಸತ್ಯವೇದದಲ್ಲಿ ನೋಡ್ಕೊಳ್ತೀವಿ. 9 ಗಂಟೆ. ಜೋರಾಗಿ 12 ಗಂಟೆಗೆ. 12.
ಸೂಪರ್. ನಿನ್ನೆ ಗುಡ್ ಫ್ರೈಡೆ, ಅಷ್ಟು ಚೆನ್ನಾಗಿ ಗುಡ್ ಫ್ರೈಡೆ ಹಿಂದೆ ಇರುವಂತ ಸಂದರ್ಭಗಳನ್ನು ತಿಳ್ಕೊಂಡಿದ್ವಿ. ಧೈರ್ಯವಾಗಿ ಹೇಳಿ, ಎಷ್ಟು ಗಂಟೆಗೆ ಯೇಸು ಕ್ರಿಸ್ತರು ಶಿಲುಬೆಗೆ ಹಾಕಲ್ಪಟ್ಟರು? 12 ಗಂಟೆ. 3 ಗಂಟೆಗೆ ಪ್ರಾಣ ಹೋಗಿರುವಂತಹದ್ದು, 3 ಗಂಟೆ ಪ್ರಾಣ. ಹಾಕಲ್ಪಟ್ಟಿರುವಂತಹದ್ದು 9 ಗಂಟೆಗೆ. ಎಷ್ಟು ಗಂಟೆ ಇದ್ರು ಶಿಲ್ಬೆಯಲ್ಲಿ ಇಷ್ಟಕ್ಕೂ? 3 ಗಂಟೆ ಇದ್ರು. 6 ಬೆಳಿಗ್ಗೆ ಗಂಟೆ. 9 ಗಂಟೆಗೆ ಎಷ್ಟು ಗಂಟೆವರೆಗೂ ಶಿಲ್ಬೆ ಮೇಲೆ ಪ್ರಾಣದೊಂದಿಗೆ ಇದ್ರು? 6 ಗಂಟೆ. ವರೆಗೂ. ಅಂದ್ರೆ ಎಷ್ಟು ಅವರ್ ಡಿಫರೆನ್ಸ್ ಆಯ್ತು? 6 ಗಂಟೆ. ಇಷ್ಟಕ್ಕೂ 9 ಗಂಟೆಗೆ ಶಿಲ್ಬೆಗೆ ಏರಿಸಿರುವಂತಹದ್ದು, 3 ಗಂಟೆಗೆ ಪ್ರಾಣ ಹೋಗಿರುವಂತಹದ್ದು, ಅಂದ್ರೆ 3 ಗಂಟೆ ತನಕ ಶಿಲ್ಬೆಯಲ್ಲಿ ಇದ್ದಂತಹದ್ದು. ಇದಕ್ಕೆ ಅರ್ಥ ಹಳೆಯ ಒಡಂಬಡಿಕೆಯಲ್ಲಿದೆ ಗೊತ್ತಾ? ನಾವು ನಾರ್ಮಲ್ ಆಗಿ 9 ಗಂಟೆಗೆ ಏರ್ಸಿದ್ರು, 3 ಗಂಟೆಗೆ ಪ್ರಾಣ ಹೋಯ್ತು ಅಂತ ನಾರ್ಮಲ್ ಆಗಿ ಮಾತಾಡ್ಕೊಳ್ತೀವಿ. ಅದಲ್ಲ, 9 ಗಂಟೆಗೆ ಏನಕ್ಕೋಸ್ಕರ ಏರ್ಸಿದ್ರು, 3 ಗಂಟೆಗೆ ಏನಕ್ಕೋಸ್ಕರ ಪ್ರಾಣ ಹೋಯ್ತು ಅನ್ನುವಂತಹದ್ದು ಸತ್ಯವೇದದಲ್ಲಿ ಇರುವಂತಹ ಮಾತು. ಅದರ ಹಿಂದೆ ಅರ್ಥ ಇದೆ. ಎಲ್ಲಿದೆ ಅದಕ್ಕೆ ಬೇರು? ಹಳೆ ಒಡಂಬಡಿಕೆಯಲ್ಲಿ. ನೋಡೋಣ ಒಂದ್ಸಾರಿ ಹಳೆ ಒಡಂಬಡಿಕೆಯಲ್ಲಿ ಏನಂತ ಹೇಳಿದ್ರು ಇಷ್ಟಕ್ಕೂ ದೇವ್ರು. ವಿಮೋಚನ ಕಾಂಡ 29ನೇ ಅಧ್ಯಾಯ. ವಿಮೋಚನ ಕಾಂಡ 29ನೇ ಅಧ್ಯಾಯ 38ನೇ ವಚನ. ಯಜ್ಞವೇದಿಯ ಮೇಲೆ ನಿತ್ಯವೂ ಸಮರ್ಪಿಸಬೇಕಾದದ್ದೇನೆಂದರೆ 1 ವರ್ಷದ 2 ಕುರಿಗಳನ್ನು ದಿನಂಪ್ರತಿಯೂ ಹೋಮ ಮಾಡಬೇಕು. ಅವುಗಳಲ್ಲಿ ಒಂದನ್ನು ಪ್ರಾತಃ ಕಾಲದಲ್ಲಿ ಮತ್ತೊಂದನ್ನು ಸಾಯಂಕಾಲದಲ್ಲಿ ಸಮರ್ಪಿಸಬೇಕು. ಯಜ್ಞವೇದಿಯ ಮೇಲೆ ಹಳೆ ಒಡಂಬಡಿಕೆಯಲ್ಲಿ ಪ್ರತ್ಯಕ್ಷ ಗುಡಾರದ ಕ್ರಮ ನಿಮ್ಮೆಲ್ಲರಿಗೂ ಗೊತ್ತು. ನೀವೆಲ್ಲರೂ ಕೇಳಿದ್ದೀರಾ ಸಂದೇಶವನ್ನ ಅಂತ ಹೇಳಿ ನಂಬ್ತಿದ್ದೀನಿ. ಪ್ರತ್ಯಕ್ಷ ಗುಡಾರದ ಸಂದೇಶವನ್ನ ಕೇಳಿದೀವ? ಓಕೆ. ಇಷ್ಟಕ್ಕೂ ಹಳೆ ಒಡಂಬಡಿಕೆಯಲ್ಲಿ ಯಜ್ಞ ಸಮರ್ಪಿಸುವಂತಹ ಕ್ರಮವನ್ನ ದೇವರು ಹೇಳ್ಬೇಕಾದ್ರೆ ಒಂದು ದಿನಕ್ಕೆ ಎಷ್ಟು ಬಲಿ ಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ? 2 ಬಲಿ. ಇನ್ನೊಂದ್ಸರಿ ಓದೋಣ. ಯಜ್ಞವೇದಿಯ ಮೇಲೆ ನಿತ್ಯವೂ ಸಮರ್ಪಿಸಬೇಕಾದದ್ದೇನೆಂದರೆ 1 ವರ್ಷದ 2 ಕುರಿಗಳನ್ನು ದಿನಂಪ್ರತಿಯು ಅಂದ್ರೆ ಪ್ರತಿದಿನವನ್ನ ಚೇಂಜ್ ಮಾಡಿ ದಿನಂಪ್ರತಿ ಅಂತ ಹೇಳಿ ಹೇಳಿದ್ದಾರೆ. ದಿನಂಪ್ರತಿಯು ಹೋಮ ಮಾಡಬೇಕು. ಅವುಗಳಲ್ಲಿ ಒಂದನ್ನು ಪ್ರಾತಃ ಕಾಲದಲ್ಲಿ ಅಂದ್ರೆ ಬೆಳಿಗ್ಗೆ, ಮತ್ತೊಂದನ್ನು ಸಾಯಂಕಾಲದಲ್ಲಿ ಸಮರ್ಪಿಸಬೇಕು. ಒಂದು ದಿನಕ್ಕೆ ಎಷ್ಟು ಬಲಿ ಕೊಡ್ಬೇಕು? ಯಜ್ಞವೇದಿಯ ಮೇಲೆ 2. ಪ್ರತಿದಿನ ಮಾಡ್ಬೇಕಾ? ಪ್ರತಿದಿನ ಮಾಡ್ಬೇಕು. ಒಂದು ದಿನಕ್ಕೆ 2. ಅದನ್ನ ಬೆಳಿಗ್ಗೆ, ಒಂದನ್ನ ಯಾವಾಗ ಕೊಡ್ಬೇಕು? ಬೆಳಿಗ್ಗೆ, ಇನ್ನೊಂದನ್ನ ಸಾಯಂಕಾಲ. ಇಷ್ಟಕ್ಕೂ ಬೆಳಿಗ್ಗೆ ಸಾಯಂಕಾಲ ಅಂದ್ರೆ ಏನು ಯೆಹೂದ್ಯರಿಗೆ? ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ ಶಿಲ್ಬೆಗೆ ಏರಿಸಲ್ಪಟ್ಟಂತಹ ಟೈಮ್ ಅನ್ನ ಮಾತಾಡ್ಕೊಂಡ್ವಲ್ವ? ಎಷ್ಟು ಗಂಟೆಗೆ? 9 o'clock ಬೆಳಿಗ್ಗೆ. ಇಷ್ಟಕ್ಕೂ ಯೆಹೂದ್ಯರಿಗೆ, ಇಸ್ರಾಯೇಲ್ಯರಿಗೆ ದಿನ ಶುರು ಆಗ್ತಾ ಇದ್ದಂತಹದ್ದು ಅವರ ಕ್ರಮದ ಪ್ರಕಾರ. ನಮಗ್ ಶುರು ಆಗುತ್ತಲ್ವಾ ಪ್ರಿಯರೇ? ಮಧ್ಯರಾತ್ರಿ 12 ಗಂಟೆ ಆದ ನಂತರ ನಮಗೆ ಡೇ ಚೇಂಜ್ ಆಗೋಗುತ್ತೆ. ಹಂಗಿರ್ಲಿಲ್ಲ ಅವ್ರಿಗೆ ದಿನ. ಯಾವಾಗ ಶುರು ಆಗ್ತಿತ್ತು? ಬೆಳಿಗ್ಗೆ 6 ಗಂಟೆಗೆ. ಯಾವಾಗ? ಬೆಳಿಗ್ಗೆ 6 ಗಂಟೆಗೆ ದಿನ ಚೇಂಜ್ ಆಗ್ತಿತ್ತು. ಹಾಗಾದ್ರೆ ರಾತ್ರಿ ಅಂದ್ರೆ ಈ ಬೆಳಿಗ್ಗೆ 5 ಗಂಟೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಆ ಬೆಳಿಗ್ಗೆ 5 ಗಂಟೆ ಅನ್ನುವಂತಹದ್ದು ಅವರ ಲೆಕ್ಕದಲ್ಲಿ ಹಿಂದಿನ ದಿನ. ಈ ದಿನ ಅಲ್ಲ, ಹಿಂದಿನ ದಿನ ಅವರ ಲೆಕ್ಕದಲ್ಲಿ. 6 ಗಂಟೆ ದಾಟಿದ್ರೆ ಮಾತ್ರ ಅದು ಈ ದಿನ. ಓಕೆ. ಈಗ 6 ಗಂಟೆಗೆ ಶುರು ಆಗ್ತಿದ್ದಂತಹ ದಿನ 9 ಗಂಟೆಗೆ ಯೇಸು ಕ್ರಿಸ್ತರನ್ನು ಶಿಲ್ಬೆಗೆ ಏರಿಸ್ತಾರಲ್ವಾ? ಬೆಳಿಗ್ಗೆ 9 ಗಂಟೆಗೆ ಏರಿಸ್ತಾರಲ್ವಾ? ಹಾಗಾದ್ರೆ 6 ಗಂಟೆಗೆ ಶುರು ಆದ ನಂತರ ಎಷ್ಟವರ ಆಯ್ತು? ಅವರ ದಿನ ಶುರು ಆದ ನಂತರ ಎಷ್ಟವರ ಆದ ಮೇಲೆ ಯೇಸು ಕ್ರಿಸ್ತರನ್ನು ಶಿಲ್ಬೆಗೆ ಹಾಕಿದ್ರು? 3 ಗಂಟೆ ಆದ ನಂತರ. ಅದಕ್ಕೆ ಅದನ್ನ 3rd hour ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಯೇಸು ಕ್ರಿಸ್ತರು ಶಿಲ್ಬೆಗೆ ಏರಿಸಲ್ಪಟ್ಟಂತಹದ್ದನ್ನ ಇಸ್ರಾಯೇಲ್ಯರ ಯಹೂದ್ಯರ ಭಾಷೆಯಲ್ಲಿ ಏನಂತ ಕರಿತೀವಿ? 3rd hour. 3ನೇ ಗಂಟೆ. ದಿನದಲ್ಲಿ 3ನೇ ಗಂಟೆ ಇದು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, 3ನೇ ಗಂಟೆ ಅನ್ನುವಂತಹದ್ದು ಬೆಳಿಗ್ಗೆ, ಸ್ಪಷ್ಟವಾಗಿ ಬೆಳಿಗ್ಗೆ ಅವರ ಭಾಷೆಯಲ್ಲಿ. ಓಕೆ. ಈಗ ಸಾಯಂಕಾಲ ಅನ್ನುವಂತಹದ್ದು ಅವರ ಲೆಕ್ಕದಲ್ಲಿ 9ನೇ ಗಂಟೆ ಮೇಲೆ ಏನೇನ್ ನಡೆದ್ರು ಸಹ, ಅವರ ಲೆಕ್ಕದಲ್ಲಿ 9th hour ಮೇಲೆ ಏನ್ ನಡೆದ್ರು ಸಹ ಅದು ಸಾಯಂಕಾಲ ಲೆಕ್ಕಕ್ಕೆ ಬರುತ್ತೆ. 9th hour ಯಾವ್ದು ಹಾಗಿದ್ರೆ? 9th hour ಬೆಳಿಗ್ಗೆ 6 ಗಂಟೆಗೆ ದಿನ ಶುರು ಆದ್ರೆ ಅಲ್ಲಿಂದ 9th hour 9 hours ಕ್ಯಾಲ್ಕುಲೇಟ್ ಮಾಡಿ ಎಲ್ಲಕ್ಕೆ ಬಂದ್ ನಿಲ್ಲುತ್ತೆ? 3 ಗಂಟೆಗೆ ಬಂದ್ ನಿಲ್ಲುತ್ತೆ. ಅದಾದ್ಮೇಲೆ ಏನ್ ನಡೆದ್ರು ಸಹ ಏನು ಅದು ಸಾಯಂಕಾಲ. ಇವರು ಬಲಿ ಕೊಡ್ಬೇಕು ಅಂತ ಯಾವಾಗ ಹೇಳಿದ್ದು? ಒಂದು ಬಲಿಯನ್ನ ಯಾವಾಗ ಕೊಡ್ಬೇಕು? ಬೆಳಿಗ್ಗೆ. ಅಂದ್ರೆ 9 ಗಂಟೆ ಬೆಳಿಗ್ಗೆನ ಅವರ ಭಾಷೆಯಲ್ಲಿ. ನೆಕ್ಸ್ಟ್ ಸಾಯಂಕಾಲ ಅಂದ್ರೆ
3 ಗಂಟೆ. ಅವಾಗೊಂದು ಬಲಿ ಕೊಡ್ಬೇಕಂತ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಬಲಿಯನ್ನ ಎಷ್ಟು ಚೆನ್ನಾಗಿ ದೇವರು ಏರ್ಪಾಟ್ ಮಾಡಿದ್ರು ಅಂದ್ರೆ, ಬರೀ ಬಲಿಯನ್ನ ನಂಬುವಂತಹದ್ ಮಾತ್ರ ಅಲ್ಲ, ಬಲಿಯ ಮೇಲೆ ಪ್ರತಿನಿತ್ಯವೂ ಆಧಾರಗೊಳ್ಬೇಕು. ಪ್ರತಿನಿತ್ಯವೂ ಗ್ಯಾಪ್ ಇರಬಾರದು ಬಲಿ ಕೊಡುವುದರ ಮಧ್ಯ. 9 ಒಂದ್ ಬಲಿ ಕೊಟ್ರ ಬೆಳಿಗ್ಗೆ ಒಂದ್ ಬಲಿ ಸಮರ್ಪಿಸ್ಬೇಕು, ಸಾಯಂಕಾಲ ಒಂದ್ ಬಲಿ ಸಮರ್ಪಿಸ್ಬೇಕು, ಬೆಳಿಗ್ಗೆ ಒಂದು ಸಂಜೆ ಒಂದು, ಬೆಳಿಗ್ಗೆ ಒಂದು ಸಂಜೆ ಒಂದು. ಗ್ಯಾಪ್ ಇರಬಾರ್ದು, ಮಧ್ಯ ಸ್ಪೇಸ್ ಇರಬಾರ್ದು ನೀವು ಬಲಿ ಕೊಡ್ಲಿಕ್ಕೆ. ಯಾಕೆಂದ್ರೆ ಅವ್ರಿಗೆ ಒಂದೇ ದೇವ್ರು ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದಂತಹದ್ದು, ನೀವು ಬದುಕಿರುವಂತಹದ್ದೇ ನೀವು ಕೊಡ್ತಿರುವಂತಹ ಬಲಿ ಅಂತ. ಅದನ್ನ ನೀವು ನಂಬಬೇಕು. ಏನನ್ನ ನಂಬಬೇಕು? ಅವರು ಬದುಕಿರುವಂತಹದ್ದೇ, ಅವರ ನೀತಿ ಕಾರ್ಯಗಳಿಂದ ಅಲ್ಲ, ಅವ್ರೇನೋ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಲ್ಲ, ಅವ್ರ ಪಾಪ ಮಾಡಿಲ್ಲ ಅಂತಲ್ಲ. ಯಾವುದರಿಂದ ಬದುಕಿದ್ದಾರೆ? ಅವ್ರು ಕೊಡುವಂತಹ ಬಲಿಯಿಂದ. ಆ ಬಲಿ ಅನ್ನುವಂತಹದ್ದು ಗ್ಯಾಪ್ ಇರಬಾರ್ದು. ಹೆಂಗಿರ್ಬೇಕು? ಕಂಟಿನ್ಯೂಸ್ ಆಗಿರ್ಬೇಕು. ಒಂದ್ ಸರಿನೂ ಸಹ ಬಲಿ ಮಿಸ್ ಆಗ್ಬಾರ್ದು. ಅಷ್ಟು ಇಂಪಾರ್ಟೆಂಟ್ ಬಲಿ. ಒಂದು ದಿನ ಅನ್ನುವಂತಹದ್ದು ಪೂರ್ತಿ ಕವರ್ ಆಗೋಗ್ಬೇಕು, ಬರೀ ಬಲಿಯಿಂದಲೇ ಕವರ್ ಆಗೋಗ್ಬೇಕು. 2 ಸರಿ ಬಲಿ ಕೊಡೋದ್ರಿಂದ ಇಲ್ಲಿಂದ ಇಲ್ಲವರೆಗೂ ಆ ಬಲಿ ನೋಡ್ಕೋಬೇಕು, ಇಲ್ಲಿಂದ ಇಲ್ಲವರೆಗೂ ಆ ಬಲಿ ನೋಡ್ಕೋಬೇಕು. ಇಷ್ಟ ಮನದಟ್ಟೇನಕ್ಕೋಸ್ಕರ ಮಾಡ್ತಿದ್ದಾರೆ ಹೇಳಿ? ಬಲಿ ಅನ್ನುವಂತಹದ್ರ ಬಗ್ಗೆ ದೇವರು ಜನರಿಗೆ ಇಷ್ಟೊಂದು ಮನದಟ್ಟೇನಕ್ಕೋಸ್ಕರ ಮಾಡ್ತಿದ್ದಾರೆ ಹೇಳಿ? ಏನಕ್ಕೋಸ್ಕರ ಮಾಡ್ತಿದ್ದಾರೆ? ಮುಂದೆ ಬರುವಂತಹ ಕ್ರಿಸ್ತನ ಬಲಿಯನ್ನು ನೀವು ನಂಬಬೇಕಂದ್ರೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ನೀವು ಬಲಿಯ ಮೇಲೆ ಆಧಾರಗೊಳ್ಳುವಂತಹದ್ದು, ಒರಗಿಕೊಳ್ಳುವಂತಹದ್ದು, ಆಶ್ರಯಿಸಿಕೊಳ್ಳುವಂತಹದನ್ನು ನೀವು ಕಲಿಬೇಕು. ಕಲಿಸ್ತಿದ್ದಾರೆ. ಹಾಗಾದ್ರೆ ಯೇಸು ಕ್ರಿಸ್ತ 9 ಗಂಟೆಗೆ ಏನಕ್ಕೋಸ್ಕರ ಏರಿಸಲ್ಪಟ್ಟು ಶಿಲ್ಬೆಗೆ? ಅದಕ್ಕೊಂದು ಅರ್ಥ ಇದೆ. ಹಳೆ ಒಡಂಬಡಿಕೆ ಅದರ ಬಗ್ಗೆ ಮಾತಾಡಿದೆ. 3 ಗಂಟೆಗೆ ಏನಕ್ಕೋಸ್ಕರ ಪ್ರಾಣ ಹೋಯ್ತು? ಅದರ ಬಗ್ಗೆನೂ ಹಳೆ ಒಡಂಬಡಿಕೆ ಮಾತಾಡಿದೆ. ಇದೆಲ್ಲ ನಿನ್ನೆ ಮೊನ್ನೆ ಅನ್ಕೊಂಡಿರುವಂತಹ ವಿಚಾರ ಅಲ್ಲ ಪ್ರಿಯರೇ. ಕ್ರಿಸ್ತನು ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ 1000 ವರ್ಷಗಳ ಹಿಂದೆ ದೇವರು ಸತ್ಯವೇದದಲ್ಲಿ ಬರೆಸಿ ಈ ಕ್ರಮವನ್ನು ನೀವು ಪಾಲಿಸಬೇಕು ಅಂತ ಮನುಷ್ಯರಿಗೆ ಹೇಳಿಕೊಟ್ಟಿರುವಂತಹದ್ದು. ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ಗುಡ್ ಫ್ರೈಡೆ ಮೆಸೇಜ್ ಸತ್ಯವೇದದಲ್ಲಿ. ನೀವು ನಿಜ ಹೇಳ್ಬೇಕು ಅಂದ್ರೆ ಗುಡ್ ಫ್ರೈಡೆ ಬಗ್ಗೆ ನೀವು ಮಾತಾಡಬೇಕು ಅಥವಾ ಆಲೋಚನೆ ಮಾಡ್ಬೇಕು ಅಂತ ಕುತ್ಕೊಂಡ್ರೆ ನಾವು ಸಾಯೋವರೆಗೂ ಬರೀ ಗುಡ್ ಫ್ರೈಡೆ ಒಂದೇ ಮೆಸೇಜ್ ಬಗ್ಗೆ ಆಲೋಚನೆ ಮಾಡ್ಕೊಂಡು ಸತ್ತೋಗ್ಬಿಡ್ಬೋದು. ಅಷ್ಟೊಂದಿದೆ ಬೈಬಲ್. ಸಾಯೋವರೆಗೂ, ನಮ್ಮ ಪ್ರಾಣ ಹೋಗುವವರೆಗೂ 60-70 ವರ್ಷ ಇನ್ನೂ ನಾವು ಒಂದ್ ವೇಳೆ ಬದುಕಿದ್ರು, 100 ವರ್ಷ ಬದುಕಿದ್ರು ಸಹ ಇನ್ನು ಆ 100 ವರ್ಷನೂ ಬರೀ ಒಂದೇ ಒಂದ್ ಸಬ್ಜೆಕ್ಟ್ ಬಗ್ಗೆ ಆಲೋಚನೆ ಮಾಡಿ ಪ್ರಾಣ ಬಿಡ್ಬೋದು. ಯಾವುದು ಅದು? ಗುಡ್ ಫ್ರೈಡೆ. ಅಷ್ಟೊಂದಿದೆ ಸತ್ಯವೇದದಲ್ಲಿ ಗುಡ್ ಫ್ರೈಡೆ ಬಗ್ಗೆ. ಯಾಕಂದ್ರೆ ಅದು ಕೋರ್, ಸತ್ಯವೇದಕ್ಕಿರುವಂತಹ ಕೋರ್ ಫಿಲಾಸಫಿ, ಫೌಂಡೇಶನ್ ಅದು. ಅದು ಒಂದ್ರ ಬಗ್ಗೆ ದೇವರು ಹಳೆ ಒಡಂಬಡಿಕೆಯಿಂದ ಮತ್ತೆ 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 ಹೇಳ್ಬೇಕು ಅಂತ ಅನ್ಕೊಂಡ್ರು. ಯಾಕಂದ್ರೆ ಅದು ಒಂದೇ ಮನುಷ್ಯರನ್ನ ತಮ್ಮ ಪಾಪಗಳಿಂದ ಬಿಡಿಸುವಂತಹದ್ದು, ರಕ್ಷಿಸುವಂತಹದ್ದು, ಪಾರು ಮಾಡುವಂತಹದ್ದು. ಹೌದಾ? ಕಾಯಿನನ ಅರ್ಪಣೆಯನ್ನು ದೇವರು ಇಷ್ಟಪಡದೇ ಇರುವುದಕ್ಕೆ ಕಾರಣ ಒಂದೇ. ಕಾಯಿನನು ತನ್ನ ಹಸ್ತಕೃತ್ಯಗಳಿಂದ ನೀತಿವಂತನಾಗ್ಬೇಕು ಅಂತ ನೋಡಿದ್ರು, ಅದಾಗಿಲ್ಲ. ದೇವರು ಯಾವುದರಿಂದ ನೀತಿವಂತರಾಗ್ಬೇಕು ಅಂತ ಹೇಳಿದಾರೋ ಅದರಿಂದ ಮಾತ್ರ ನೀತಿವಂತರಾಗ್ಲಿಕ್ಕೆ ಸಾಧ್ಯ. ಅದು ಯಾವುದರಿಂದ? ಬಲಿಯಿಂದ. ನಾವೇನೋ ಮಾಡ್ತಿದೀವಿ ಅಂತಲ್ಲ. ನಾವು ಹೆಲ್ಪ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಒಂದಷ್ಟು ಜನ ಬಡವರ ಸಹಾಯ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಪರಲೋಕಕ್ಕೆ ಹೋಗ್ತೀವ ಪರಲೋಕಕ್ಕೆ? ಇಲ್ಲ, ಹೋಗೋದಿಲ್ಲ. ಹಂಗಂತ ಸಹಾಯ ಮಾಡಬಾರ್ದ? ಸಹಾಯ ಮಾಡ್ಬೇಕು. ಯಾಕೆ ಮಾಡ್ಬೇಕು? ಪರಲೋಕಕ್ಕೆ ಹೋಗ್ಬೇಕು ಅಂತಲ್ಲ. ನಮ್ಗೆ ಈಗಾಗ್ಲೇ ಒಂದು ಸ್ಥಾನ ಕೊಟ್ಟಿದ್ದಾರೆ ದೇವ್ರು. ನಮ್ಮನ್ನು ಪರಿಶುದ್ಧರನ್ನಾಗಿ ತಗೊಂಡಿದ್ದಾರೆ ದೇವ್ರು. ಹೌದಾ? ನಮ್ಮನ್ನು ಯಾವ ತರ ಮಾಡಿದಾರಂತೆ ನೆನ್ನೆ ಓದ್ಕೊಂಡ್ವಲ್ವ ಒಂದು ವಚನ. ಕ್ರಿಸ್ತನಂತೆ ನಮ್ಮನ್ನು ಮಾಡಿದಾರಂತೆ. ಕ್ರಿಸ್ತನು ಎಷ್ಟು ಪರಿಶುದ್ಧರೋ ನಾವು ಅಷ್ಟೇ ಪರಿಶುದ್ಧರು. ಆ ಪರಿಶುದ್ಧವಂತಿಕೆಗೆ ತಕ್ಕ ಹಾಗೆ ನಡ್ಕೋಬೇಕಲ್ವಾ? ಅದನ್ನ ಅಪ್ಹೆಲ್ಡ್ ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ಈ ಕೆಲಸಗಳನ್ನೆಲ್ಲ ಮಾಡ್ಬೇಕು. ನಾವ್ ಹೆಲ್ಪ್ ಮಾಡಿದ್ರೆ ಮಾತ್ರ ಪರಲೋಕಕ್ಕೆ ಹೋಗೋದಿಲ್ಲ. ನಾವ್ ಇದನ್ನು ಒಂದೊಳ್ಳೆ ಕೆಲಸವನ್ನ ಮಾಡಿದ್ರೆ ಮಾತ್ರ ಪರಲೋಕಕ್ಕೆ ಹೋಗೋದಿಲ್ಲ. ಕ್ರಿಸ್ತನ ರಕ್ತ ಅನ್ನುವಂತಹದ್ದು ಬಹಳ 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 ಇಂಪಾರ್ಟೆಂಟ್. ನಾನೇ ಮಾತಾಡ್ಕೊಂಡ್ವಲ್ವಾ, ಕೋಟಿ ದೇವದೂತರು ಒಂದು ಕಡೆ, ಮನುಷ್ಯರೆಲ್ಲ ಒಂದು ಕಡೆ ನಿಂತ್ಕೊಂಡ್ರು. ಮನುಷ್ಯರೆಲ್ಲ ಪಾಪಿಗಳೇ. ಕೋಟಿ ದೇವದೂತರಲ್ಲಿ ಪಾಪ ಮಾಡಿಲ್ದೇ ಇರುವಂತಹ ದೇವದೂತರು, ಈಗಾಗಲೇ ಅಪವಾದಿಯಾಗಿ ಮಾರ್ಪಡದೇ ಇರುವಂತಹ ದೇವದೂತರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಒಂದು ಕಡೆ ನಿಂತ್ಕೊಂಡ್ರು. ಇವರಿಬ್ಬರಲ್ಲಿ ಅತ್ಯಂತ ಪರಿಶುದ್ಧರು, ಪವಿತ್ರರು ಯಾರು ದೇವರ ದೃಷ್ಟಿಗೆ? ಮನುಷ್ಯರು. ಯಾಕೆ? ನಮ್ಮ ಪರವಾಗಿ ಏನದೆ? ಯೇಸು ಕ್ರಿಸ್ತರ ಬಲಿ, ರಕ್ತ ನಮ್ಮ ಪರವಾಗಿದೆ. ಅದಕ್ಕೋಸ್ಕರ ಒಂದ್ ಕಡೆ ಮಿಕಾಯೇಲನು ನಿಂತ್ಕೊಂಡ್ರು ಅಂತ. ಮಿಕಾಯೇಲನು ಯಾರು? ದೇವದೂತರು. ಈಗ ಒಂದ್ ಕಡೆ ಮಿಕಾಯೇಲನು ನಿಂತ್ಕೊಂಡ್ರು ಅಂತ ಅನ್ಕೊಳ್ಳಿ, ಒಂದ್ ಕಡೆ ಮನುಷ್ಯರು ನಾವು ನಿಂತಿದ್ದೀವಿ. ಮಿಕಾಯೇಲನು ಆದಿಯಿಂದ ಇವಾಗವರೆಗೂ ಒಂದೇ ಒಂದು ತಪ್ಪನ್ನು ಮಾಡಿಲ್ಲ. ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ಮಾಡಿದ್ದಾರೆ, ಬರ್ಸಿದ್ದಾರೆ ಸತ್ಯವೇದದಲ್ಲಿ? ಇಲ್ಲ, ಒಂದ್ ತಪ್ಪನ್ನು ಮಾಡಿಲ್ಲ. ಪ್ರತಿನಿತ್ಯವೂ ದೇವರಿಗೋಸ್ಕರ, ದೇವರ ಕೆಲಸಗಳಿಗೋಸ್ಕರನೇ, ನಮಗ್ ಕಾಪಾಡ್ಲಿಕ್ಕೋಸ್ಕರನೇ, ನಮಗೆ ಸಮಾಚಾರ ತಲುಪಿಸುವುದಕ್ಕೋಸ್ಕರನೇ ಹೋರಾಡ್ತಾನೆ ಇದ್ದಾರೆ. ಆದ್ರೆ ಇಬ್ಬರನ್ನು ನಿಲ್ಸಿದ್ರೆ
ಅವರು ಪರಿಶುದ್ಧರ, ನಾವು ಪರಿಶುದ್ಧರ ಅಂದ್ರೆ ದೇವ್ರು ಏನಂತಾರೆ? ನೀವು ಪರಿಶುದ್ಧರು, ಯಾಕಂದ್ರೆ ಅತ್ಯಂತ ಪರಿಶುದ್ಧವಾಗಿರುವಂತಹ ನನ್ನ ಮಗನ ರಕ್ತ ನಿಮ್ಮ ಪರವಾಗಿದೆ ಅಂತಾರೆ. ಅದು ನಾವು ಸಿಕ್ಕಿರುವಂತಹ ದೊಡ್ಡ ಭಾಗ್ಯ ನಿಜವಾಗ್ಲು. ಇಷ್ಟಕ್ಕೂ ಈ ಗುಡ್ ಫ್ರೈಡೆನ ನಮ್ಮ ಜೀವನದ, ನಮ್ಮೆಲ್ಲರ ಜೀವನದಲ್ಲಿ ಯೇಸು ಕ್ರಿಸ್ತರು ತಗೊಂಡ್ ಬರ್ಲಿಕ್ಕೆ ನಾವು ಇನ್ನೊಂದನ್ನು ಓದ್ಕೊಳ್ತೀವಲ್ವಾ, ಎಲಿ ಲಾಮ ಸಬಕ್ತಾನಿ. ಏನ್ ಹಂಗಂದ್ರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಯೇಸು ಕ್ರಿಸ್ತರು ತಂದೆಯನ್ನ ದೇವರು ಅಂತ ಕರೆದಂತಹ ಪ್ರಪ್ರಥಮ ಸನ್ನಿವೇಶ ಅದು. ಈ ಮುಂಚೆ ಏನಂತ ಕರೆದಿದ್ರು ದೇವರನ್ನ? ತಂದೆ ತಂದೆ ತಂದೆ. ಈ ಸತ್ಯವೇದ ಉದ್ದಕ್ಕೆ ಓದಿದ್ರು ಯೇಸು ಕ್ರಿಸ್ತರು ಬಂದಾಗಿಂದ ಬರೀ ತಂದೆ ಅಂತ ಕರೆದಿರುವಂತಹದ್ದೇ. ಫಸ್ಟ್ ಟೈಮ್ ದೇವರು ಅಂತ ಹೇಳಿ ಕರೀತಾರೆ. ಏನಕ್ಕೋಸ್ಕರ ಗೊತ್ತಾ? ಆ ಇಂಟಿಮೇಟ್ ರಿಲೇಶನ್ಶಿಪ್ ಏನಿತ್ತು ತಂದೆ ಜೊತೆ ಯೇಸು ಕ್ರಿಸ್ತರಿಗೆ, ಆ ಒಂದು ತುಂಬಾ ಹತ್ತಿರವಾಗಿರುವಂತ ಸಂಬಂಧ ಏನಿತ್ತು, ನಮ್ಮೆಲ್ಲರ ಜೀವನದಲ್ಲಿ ಗುಡ್ ಫ್ರೈಡೆ ತರ್ಬೇಕಂದ್ರೆ ಅಲ್ಲಿ ಏನೇನ್ ತ್ಯಾಗ ಆಗೋಗಿದೆ ಅಂದ್ರೆ, ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಏನಿತ್ತಲ್ವಾ ತಂದೆ ಜೊತೆ ಯೇಸು ಕ್ರಿಸ್ತರಿಗೆ, ಅದು ದೂರ ಆಗಿ ತಂದೆ ಇಂದ ನೀವ್ ಹೇಳಿ, ತಂದೆ ತುಂಬಾ ಹತ್ತಿರವಾಗಿರುವಂತ ಸಂಬಂಧನ, ದೇವರು ಅನ್ನುವಂತಹ ತುಂಬಾ ಹತ್ತಿರವಾಗಿರುವಂತ ಸಂಬಂಧನ? ತಂದೆ ಹತ್ತಿರವಾಗಿರುವಂತ ಸಂಬಂಧ, ಆ ಹತ್ತಿರವಾಗಿರುವಂತ ಸಂಬಂಧ ದೂರ ಆಗೋಯ್ತಂತೆ ನಮಗೋಸ್ಕರ. ಯೇಸು ಕ್ರಿಸ್ತರಿಗೂ ತಂದೆಗೂ ಇರುವಂತಹ ಹತ್ತಿರವಾಗಿರುವಂತ ಸಂಬಂಧ ದೂರ ಆಗೋಯ್ತಂತೆ. ಯಾಕೆ ಅಂದ್ರೆ ಒಂದೇ ರೀಸನ್ ಅದಕ್ಕೆ, ಲೋಕದ ಪಾಪಗಳೆಲ್ಲವೂ ಯಾರ ತಲೆ ಮೇಲಿದೆ ಇವಾಗ? ಯೇಸು ಕ್ರಿಸ್ತರ ತಲೆ ಮೇಲೆ. ತಂದೆಯಾಗಿರುವಂತಹ ದೇವರು ದಹಿಸುವ ಅಗ್ನಿ. ಪಾಪ ಎಲ್ಲಿರುತ್ತೋ ಅವರಲ್ಲಿ ಇರೋದಿಲ್ಲ. ಪಾಪ ಅದು ಅಸಾಧ್ಯ. ಅದು ಹೇಗೆ ನೀವು ನೀರು ಮತ್ತೆ ಬೆಂಕಿ ಒಂದೇ ಕಡೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಅಂತಿರೋ, ತಂದೆಯಾಗಿರುವಂತಹ ದೇವರು ಪಾಪ ಒಂದೇ ರೀತಿಯಲ್ಲಿರುವಂತಹದ್ದು, ಒಂದೇ ತರ ಆಲೋಚಿಸುವಂತಹದ್ದು ಅಸಾಧ್ಯ. ಅದು ಸಾಧ್ಯವಾಗದೇ ಇರುವಂತಹ ಕೆಲಸ, ಅದು ನಡೆಯದೇ ಇರುವಂತಹ ಕೆಲಸ ಇವತ್ತೂ ಸಹ. ಈಗ ಲೋಕ ಪಾಪಗಳೆಲ್ಲ ಯಾರ ತಲೆ ಮೇಲಿದೆ? ಯೇಸು ಕ್ರಿಸ್ತರ ತಲೆ ಮೇಲೆ. ಯೇಸು ಕ್ರಿಸ್ತರು ಎಷ್ಟು ದೂರ ಆಗೋಗಿದ್ರು ಅಂದರೆ ತಂದೆಗೆ, ಆ ಪಾಪಗಳಿಂದ, ನಮ್ಮ ಪಾಪಗಳು ಅವ್ರ ಮೇಲೆ ಇರುವುದರಿಂದ ಅವ್ರು ಎಷ್ಟು ದೂರ ಆಗೋಗಿದ್ರು ತಂದೆಗೆ ಅಂತ ಹೇಳಿ ಹೇಳಿದ್ರೆ, ಎಷ್ಟು ದೂರ ಆಗಿದ್ರು? ತಂದೆ ಅಂತ ಹೇಳಿ ಕರೆಯುವಂತವರು, ಪ್ರತಿನಿತ್ಯವೂ ತಂದೆ ಅಂತ ಹೇಳಿ ಕರೆಯುವಂತಹವರು ದೇವರು ಅನ್ನುವಂತಹ ಮಟ್ಟಕ್ಕೆ ಬಂದ್ಬಿಡ್ರು. ಅಷ್ಟು ದೂರ ಆಗೋಗಿದ್ರು. ನಮ್ಮೆಲ್ಲರ ಜೀವನದಲ್ಲಿ ಗುಡ್ ಫ್ರೈಡೆ ಅನ್ನುವಂತಹದ್ದು ಏರ್ಪಡ್ಬೇಕಂದ್ರೆ ಇಷ್ಟೊಂದು ನಡಿಬೇಕಿತ್ತು. ಅಲ್ಲಿ ತ್ಯಾಗ ಅನ್ನುವಂತಹದ್ದು ಯಾವ್ದ? ಅದು ಈ ಪ್ಯಾಟರ್ನ್ ನ ಬಗ್ಗೆನೂ ಮಾತಾಡ್ಕೊಂಡಿದ್ವಿ ಕ್ರಿಸ್ಮಸ್ಗೆ ನಾವು. ಯಾವುದು? ಪ್ರಪ್ರಥಮವಾಗಿ ಅಂದ್ರೆ ಮನುಷ್ಯರು, ಇನ್ನೊಂದು ವಿಚಾರದ ಬಗ್ಗೆ ನೆನ್ನೆ ಮಾತಾಡ್ಕೊಂಡಿದ್ವಿ, ನೆನಪಿದೆಯೋ ಅಲ್ವೋ? ಮನುಷ್ಯರಿಗೆ ಯೇಸು ಕ್ರಿಸ್ತರು ದೇವರಾಗಿ ತನ್ನನ್ನು ತಾನು ಪ್ರತಿಬಿಂಬಿಸ್ತಾರೆ. ಹೌದಾ? ದೇವರ ಮುಂದೆ ಹೀಗೆ ಪ್ರತಿಬಿಂಬಿಸ್ತಾರೆ, ಮನುಷ್ಯರ ಪರವಾಗಿ ಒಬ್ಬ ಮನುಷ್ಯನಾಗಿ, ಮನುಷ್ಯರ ಮುಂದೆ ಮನುಷ್ಯರನ್ನ ಸೂಚಿಸುವಂತಹ ಒಬ್ಬ ಪ್ರತಿನಿಧಿಯಾಗಿ ದೇವರ ಮುಂದೆ ಹೋಗಿ ನಿಲ್ತಾರೆ. ಮನುಷ್ಯರ ಮುಂದೆ ನಿಲ್ಬೇಕಾದ್ರೆ ಅವರು ದೇವರಾಗಿ ನಿಲ್ತಾರೆ. ಅಂದ್ರೆ ಡ್ಯುಯಲ್ ಕ್ಯಾರೆಕ್ಟರ್ಸ್ ಯೇಸು ಕ್ರಿಸ್ತರು ಪ್ಲೇ ಮಾಡಿದಂತಹದ್ದು. ಮನುಷ್ಯರಿಗೆ ದೇವರಾಗಿ, ದೇವರಿಗೆ ಮನುಷ್ಯನಾಗಿ, ಮನುಷ್ಯರನ್ನ ಪ್ರತಿನಿಧಿಸುವಂತಹ ಪ್ರತಿನಿಧಿಯಾಗಿ ನಿಲ್ತಾರೆ. ಇದನ್ನ ನೆನ್ನೆ ಮಾತಾಡ್ಕೊಂಡ್ವು ನಾವು. ಇದನ್ನೆಲ್ಲ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಮಾಡಿದಂತಹ ಒಂದೊಂದು ಕೆಲಸವೂ ಸಹ, ಹಳೆ ಒಡಂಬಡಿಕೆಯಿಂದಲೂ ಸಹ ನಾವು ಹೇಗೆ ಆ ಮರದ ಹತ್ರ ಸೋತೋದ್ವಲ್ವಾ ಪ್ರಿಯರೇ? ಮನುಷ್ಯರಾಗಿರುವಂತಹ ನಾವು ನಮ್ಮ ಪಿತೃ ಆಗಿರುವಂತಹ ಮೂಲ ಪಿತೃ ಯಾರು? ಆದಾಮನು. ಎಲ್ಲಿ ಸೋತು ಹೋಗಿದ್ದು? ಪ್ರಪ್ರಥಮ ಬಾರಿ ಸೋಲು ಕಂಡಂತಹದ್ದು ಎಲ್ಲಿ? ಮನುಷ್ಯರು ಏದೇನು ವನದಲ್ಲಿ, ಆ ಮರದ ಹತ್ರ. ನಿಜನ? ಆ ಮರದ ಹತ್ರನೇ ಯೇಸು ಕ್ರಿಸ್ತರು ಅದನ್ನ ತೀರಿಸಿ ಅಲ್ಲೇ ಜಯ ಕೊಟ್ರು. ಶಿಲಪೆ ಎನ್ನುವಂತಹದ್ದು ಮರ. ನಿಜನ? ಅಲ್ಲಿ ಮರದ ಹತ್ರ ಏನ್ ಸೋತೋಗಿದ್ರು, ಮತ್ತೆ ಜಯವನ್ನ ಎಲ್ಲಿ ತಗೊಂಡ್ ಬಂದ್ರು? ಮರದ ಹತ್ರನೇ. ತೋಟದಲ್ಲಿ ಏನ್ ಸೋತೋಗಿದ್ರು? ಅಲ್ಲಿ ಸೋತೋಗಿದ್ ಯಾವ ತೋಟದಲ್ಲಿ? ಏದೇನ್ ತೋಟದಲ್ಲಿ. ಇಲ್ಲಿ ಗೆಲುವಿನ ಊಟ ಎಲ್ಲಿಂದ ಶುರು ಆಯ್ತು ಗೊತ್ತಾ? ಎಲ್ಲಿಂದ ಶುರು ಆಯ್ತು? ಗೆತ್ಸೆಮನೆ ತೋಟದ ಹತ್ರ. ನಾವ್ ಎಲ್ಲೆಲ್ಲಿ ಸೋತೋಗಿದ್ವೋ ಅಲ್ಲಲ್ಲಿ ಬಂದು ನಮ್ಮನ್ನ ಗೆಲ್ಸಿದ್ರು. ಇದೆಲ್ಲ ಗುಡ್ ಫ್ರೈಡೆ ಕಾರ್ಯಕ್ರಮದಲ್ಲಿ ಒಂದು ಭಾಗ. ನಾವ್ ಎಲ್ಲೆಲ್ಲಿ ಸೋತೋಗಿದ್ರೋ, ಯಾವ ಹಂತದಲ್ಲಿ ಸೋತೋಗಿದ್ವೋ ಅಲ್ಲಲ್ಲೇ ತಲೆ ತಗ್ಗಿಸಿದಂತಹ ಸ್ಥಳದಲ್ಲೇ ತಲೆ ಎತ್ತುವಂತೆ ಮಾಡಿದ್ರು. ಮರದ ಹತ್ರ ಸೋತೋದ್ವಾ? ಮರದ ಹತ್ರ ಗೆಲ್ಸಿದ್ರು. ತೋಟದಲ್ಲಿ ಸೋತೋದ್ವಾ? ತೋಟದಿಂದಲೇ ಗೆಲುವಿನ ಓಟ ಅನ್ನುವಂತಹದ್ದು ಶುರು ಆಯ್ತು. ತಿನ್ನುವುದರಿಂದ ಸೋತೋದ್ವಾ? ತಿನ್ನುವಂತಹದ್ರಿಂದ ಸೋತೋಗಿದ್ದಲ್ವಾ ನಾವು? ಪ್ರಪ್ರಥಮವಾಗಿ ಪಾಪ ಎಲ್ಲಿಂದ ಮಾಡಿದ್ ನಾವು? ಹೇಗ್ ಮಾಡಿತ್ತು? ತಿನ್ನುವುದರ ಮೂಲಕ. ಯೇಸು ಕ್ರಿಸ್ತರು ನಮ್ಮನ್ನು ಇವತ್ತಿಗೂ ಸಹ ಗೆಲ್ಲಿಸ್ತಿರುವಂತಹ ತಿನ್ನುವುದರಿಂದಲೇ. ನೀವು ಪ್ರತಿ ವಾರನು ತಗೊಳ್ತೀರಲ್ವಾ ರೊಟ್ಟಿ ದ್ರಾಕ್ಷಾರಸ? ತಗೊಳ್ತೀರಾ? ರೊಟ್ಟಿ ದ್ರಾಕ್ಷಾರಸ ತಗೋಬೇಕಾದ್ರೆ ನೀವು ಹೇಳ್ತಿರುವಂತಹ ಒಂದೇ ಮಾತು ಏನು? ನನ್ನಲ್ಲಿರುವಂತಹ ರಕ್ತ ಪಾಪಪೂರಿತವಾಗಿರುವಂತಹ ನ್ಯಾಯಕ್ಕೋಸ್ಕರ ಪರಿತಪಿಸುವಂತಹದ್ದು. ನ್ಯಾಯ ಆಗ್ಬೇಕು, ಅನ್ಯಾಯ ನಡೆದ್ರೆ ತಡ್ಕೊಳ್ಲಿಕ್ಕಾಗದೇ ಇರುವಂತಹ ರಕ್ತ.
ಆದ್ರೆ ನಾನು ಅನ್ಫಾರ್ಚುನೇಟ್ಲಿ ಒಬ್ಬ ಪಾಪಿ. ನೀನು ನನ್ನ ರಕ್ತವನ್ನ ನೋಡಿ ನನ್ನನ್ನು ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ ತಂದೆ. ನಾನು ತಗೊಳ್ತಿರುವಂತಹ ಈ ರಕ್ತವನ್ನ ಒಂದ್ಸರಿ ನೋಡು, ನನ್ನನ್ನು ಕ್ಷಮಿಸು ಅಂತ ಅನ್ಕೊಂಡೇ ಅಲ್ವಾ ನಾವು ರೊಟ್ಟಿ ದ್ರಾಕ್ಷಾರಸವನ್ನ ತಗೊಳ್ತಿರುವಂತಹದ್ದು. ನಿಜನಾ ಇಲ್ವಾ? ನಾವು ರೊಟ್ಟಿ ದ್ರಾಕ್ಷಾರಸ ತಗೋಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಅನ್ಕೋಬೇಕಾಗಿರುವಂತಹದ್ದು ಅದೇ. ಅದಕ್ಕೋಸ್ಕರನೇ ನಮಗೆ ರೊಟ್ಟಿ ದ್ರಾಕ್ಷಾರಸವನ್ನ ಕೊಟ್ಟಿರುವಂತಹ ದೇವರು. ಏನಂತ ಅನ್ಕೋಬೇಕು? ನನ್ನಲ್ಲಿರುವಂತಹ ರಕ್ತವನ್ನ ನೀವು ನೋಡ್ಬೇಡಿ ತಂದೆ, ನನ್ನಲ್ಲಿರುವಂತಹದ್ದು ಪಾಪ ಪೂರಿ, ನಾನೇ ಪಾಪಿಷ್ಟ. ಆದ್ರೆ ಈ ರಕ್ತವನ್ನ ಏನ್ ತಗೊಳ್ತಿದ್ದೇನೆ, ನಿಮ್ಮ ಮಗನ ರಕ್ತವನ್ನ ಏನ್ ತಗೊಳ್ತಿದ್ದೇನೆ, ಆ ರಕ್ತವನ್ನ ನೋಡಿ ನನ್ನನ್ನ ಕ್ಷಮಿಸು, ನನ್ನನ್ನ ಕರುಣಿಸು. ಈ ರಕ್ತದ ಮೂಲಕ, ನನ್ನಲ್ಲಿರುವಂತಹ ರಕ್ತದ ಮೂಲಕ ಅಲ್ಲ, ನಾನು ತಗೊಳ್ತಿರುವಂತಹ ಈ ಪರಿಶುದ್ಧವಾಗಿರುವಂತಹ ರಕ್ತದ ಮೂಲಕ ನನ್ನನ್ನ ಕರುಣಿಸು, ನನ್ನನ್ನು ನಿಮ್ಮ ರಾಜ್ಯಕ್ಕೆ ಪ್ರತ್ಯೇಕಿಸು, ಕರ್ಕೋ ಅಂತ ಹೇಳಿ ನಾವು ತಗೊಳ್ತಿರುವಂತಹದ್ದು ಪ್ರತಿವಾರವೂ ಸಹ. ತಿನ್ನುವುದರಿಂದ ಲೋಕಕ್ಕೆ ಪಾಪವಂತ? ನಿಜನಾ? ತಿನ್ನುವುದರಿಂದ ನಾವು ಪರಿಶುದ್ಧರಾಗ್ತಿದೀವ? ಈಗ ತಿನ್ನುವುದರಿಂದಲೇ ಪರಿಶುದ್ಧರಾಗ್ತಿದೀವ ರೊಟ್ಟಿ ಕಾರ್ಯಕ್ರಮದ ಮೂಲಕ. ಒಬ್ಬ ಮನುಷ್ಯನಿಂದ ಪಾಪವಂತಲ್ವಾ? ಆ ಮನುಷ್ಯನ ಹೆಸರು ಆದಾಮನು. ಒಬ್ಬ ಮನುಷ್ಯನಿಂದ ಪಾಪ ಹೋಯ್ತು ಲೋಕವನ್ನು ಬಿಟ್ಟು, ಆ ಮನುಷ್ಯನ ಹೆಸರು ಆದಾಮನೇ. ಆ ಮನುಷ್ಯನಿಗಿರುವಂತ ಇನ್ನೊಂದು ಹೆಸರು ಏನು? ಯೇಸುಕ್ರಿಸ್ತರಿಗಿರುವಂತ ಇನ್ನೊಂದು ಹೆಸರು ಕಡೆಯಾದಾಮನು. ಆದಾಮನಿಂದ ಲೋಕಕ್ಕೆ ಪಾಪ ಬಂತು, ಆದಾಮನಿಂದಲೇ ಲೋಕದಿಂದ ಪಾಪ ಹೋಗುವಂತಹ ಒಂದು ಸಲ್ಯೂಷನ್ ಸಿಕ್ಕಿದೆ. ಅದು ವಿಚಾರ. ನಮ್ಮನ್ನು ಎಲ್ಲೆಲ್ಲಿ ನಾವು ಸೋಲ್ಕೊಂಡಿದ್ದೀವೋ, ಎಲ್ಲೆಲ್ಲಿ ಸೋತು ಹೋಗಿದ್ದೀವೋ ಅದೇ ಸ್ಥಳದಲ್ಲಿ ನಿಲ್ಲಿಸಿ ಗೆಲ್ಲಿಸ್ತಿದ್ದಾರೆ, ಅದೇ ಸ್ಥಳದಲ್ಲಿ ನಿಲ್ಲಿಸಿ ಜಯಿಸೋ ಹಂಗ್ ಮಾಡ್ತಿದ್ದಾರೆ. ನಾವು ಮಾಡಿದಂತಹ ವಿಚಾರ ಏನು ಅಲ್ಲ, ಅವ್ರು ನಮಗೋಸ್ಕರ ಪಟ್ಟಂತಹ ಕಷ್ಟ. ನಿಜನಾ? ಇದೇ ಗುಡ್ ಫ್ರೈಡೆ ಮೆಸೇಜ್. ಇಷ್ಟಕ್ಕೂ ಆದಿಕಾಂಡದಿಂದ ಮತ್ತೆ 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 ಪ್ರತಿ ಸಂದರ್ಭವೂ ಇದನ್ನು ಸಾರಿ 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 ಹೇಳ್ತದೆ. ಅದು ಮನುಷ್ಯರಿಗೆ ಅರ್ಥ ಆಗ್ಬೇಕಷ್ಟೇ. ನಮಗೆ ಗುಡ್ ಫ್ರೈಡೆ ಮೆಸೇಜ್ ಅನ್ನುವಂತಹದ್ದು ಕಾಣಿಸುವಂತಹದ್ದು ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು, ಲೂಕ, ಯೋಹಾನ ಮಾತ್ರ ಅಲ್ಲ. ಎಲ್ಲಿಂದ ಕಾಣಿಸುತ್ತೆ? ಆದಿಕಾಂಡದಿಂದ. ಈ ಗುಡ್ ಫ್ರೈಡೆ, ಇದು ಒಳ್ಳೆಯ ದಿನವನ್ನ ನಮ್ಮ ಜೀವನದಲ್ಲಿ ತರಲಿಕ್ಕೆ ಅಲ್ಲಿ ಅಷ್ಟೆಷ್ಟು ತ್ಯಾಗಗಳಾಗ ಹೋಗ್ಬೇಕಿತ್ತು. ನಾವ್ ಈಗಾಗ್ಲೇ ನೋಡಿದ್ವಲ್ವಾ, ಯಾವಾಗ್ಲೂ ತಂದೆ ಅಂತ ಕರೆಯುವಂತ ಯೇಸು ಕ್ರಿಸ್ತರು ತಂದೆಯನ್ನ ಪ್ರಪ್ರಥಮ ಬಾರಿಗೆ ದೇವರು ಅಂತ ಕರೀತಾರೆ. ಅಷ್ಟೊಂದು ಬಿರುಕು ಬಿಟ್ಬಿಟ್ಟಿತ್ತು ಇಬ್ಬರ ಮಧ್ಯೆ ಇರುವಂತಹ ಸಂಬಂಧದಲ್ಲಿ. ಕಾರಣ ಯಾರು? ನಾವೇ. ಹೌದಾ? ಇಷ್ಟಕ್ಕೂ ಇದು ನಾವು ತಿಳ್ಕೊಬೇಕಾಗಿದ್ದಂತಹ ಗುಡ್ ಫ್ರೈಡೆ ಮೆಸೇಜ್ ನ ಒಂದು ಆಂಗಲ್. ನಮಗ್ ಸಿಕ್ಕಿರುವಂತಹ, ನೆನೆ ಮಾತಾಡ್ಕೊಂಡ್ವಲ್ವಾ, ನಮಗ್ ಸಿಕ್ಕಿರುವಂತಹ ಭಾಗ್ಯ ಏನಿದೆ, ಇದು ಪ್ರಪಂಚದಲ್ಲಿ ಎಲ್ಲರೂ ಸಹ ಈ ಭಾಗ್ಯವನ್ನ ಪಡ್ಕೊಳ್ತಿಲ್ಲ. ನಾವು ಪಡ್ಕೊಂಡಿದ್ದೇವೆ. ನಾವು ನಂಬಿದ್ದೇವೆ ಯೇಸು ಕ್ರಿಸ್ತರ ಬಲಿಯನ್ನ, ನಾವು ನಂಬಿದ್ದೀವಿ ತನ್ನ ರಕ್ತವನ್ನ. ನಮಗ ಬಲಿಯ ಮೇಲೆ ಹೇಗೆ ಬಲಿಯನ್ನ ಆಶ್ರಯಿಸುವಂತಹದ್ದು ಅಂತ ಹೇಳಿ ಅಭ್ಯಾಸ ಆಗಿದೆ. ಯೇಸು ಕ್ರಿಸ್ತರ ರಕ್ತವನ್ನ ನಂಬಿದ್ದೀವಿ, ದೀಕ್ಷಾ ಸ್ನಾನ ತಗೊಂಡಿದ್ದೀವಿ. ಸಿಕ್ಕಿರುವಂತಹ ಭಾಗ್ಯವನ್ನ ದಯವಿಟ್ಟು ಕಳ್ಕೊಂಬಾರ್ದು ಅಷ್ಟೇ. ನಾವು ನೆನ್ನೆ ಮಾತಾಡ್ಕೊಂಡ ಹಾಗೆ ಪ್ರಪಂಚದಲ್ಲಿ ಈ ರೀತಿಯಾಗಿರುವಂತಹ ಇನ್ನೊಂದು ಬಲಿ ಇದೆಯಾ? ಇಲ್ಲ. ಈ ರೀತಿಯಾಗಿರುವಂತಹ ಇನ್ನೊಂದು ಬಲಿ ಇಲ್ಲ ಯೇಸು ಕ್ರಿಸ್ತರನ್ನ ಬಿಟ್ಟು. ಸರಿ, ಇನ್ನೊಬ್ಬರನ್ನು ನಂಬಿದ್ರೆ ನಾವು ಕಾಪಾಡಲ್ಪಡ್ತೀವಿ ಅನ್ನೋಕೆ ಇನ್ನೊಂದು ಬಲಿ, ಈ ರೀತಿಯಾಗಿರುವಂತಹ ಇನ್ನೊಂದು ಬಲಿ ಇಲ್ಲ. ಪ್ರಪಂಚದಲ್ಲಿ ಈ ರೀತಿಯಾಗಿರುವಂತಹ ಇನ್ನೊಂದು ಪರಿಶುದ್ಧ ಕುರಿಮರಿ, ದೇವರು ಏರ್ಪಡಿಸಿರುವಂತಹ ಕುರಿಮರಿ ಪ್ರಪಂಚದಲ್ಲಿ ಇಲ್ಲ. ಇಷ್ಟನ್ನ ಅರ್ಥ ಮಾಡ್ಕೊಂಡು ಯಾವತ್ತೂ ಸಹ ಕ್ರಿಸ್ತನನ್ನ ಬಿಡತೆ, ಯಾವತ್ತೂ ಸಹ ವಿಶ್ವಾಸದಿಂದ ತುಲಕತೆ. ನಿಮಗೆ ಗೊತ್ತಿರುವಂತವ್ರು ಯಾರಾದ್ರೂ ಕ್ರಿಸ್ತನನ್ನ ಬಿಟ್ಟು ದೂರ ಆದ್ರೆ ಅವರನ್ನ ಬಲಪಡಿಸ್ತಾ ಈ ಮಾಹಿತಿಯನ್ನ ಅವ್ರಿಗೆ ಹೇಳ್ತಾ, ಬ್ರದರ್, ಇನ್ನೊಂದು ಕುರಿಮರಿ, ಈ ರೀತಿಯಾಗಿರುವಂತಹ ದೇವರು ಏರ್ಪಾಟು ಮಾಡಿರುವಂತಹ ಕುರಿಮರಿ ಇನ್ನೊಂದು ಇಲ್ಲ ಅಂತ ಹೇಳಿ ಅವರಿಗೆ ಎಚ್ಚರಿಕೆ ಕೊಡ್ಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಮದು. ಓಕೆ, ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಯಾವುದು ಅಪ್ಪ, ಶುಭ ಶುಕ್ರವಾರ, ಗುಡ್ ಫ್ರೈಡೆ ಹಿಂದೆ ಇರುವಂತಹ ಸಾಕಷ್ಟು ವಿಚಾರಗಳನ್ನ ನಿನ್ನೆಯಿಂದ ತಿಳ್ಕೊಂಡ್ ಬರ್ತಿದ್ದೀವಿ ಅಪ್ಪ. ಹಳೆ ಒಡಂಬಡಿಕೆಯಿಂದ, ಆದಿಕಾಂಡದಿಂದ ಹಿಡಿದು ಪ್ರಪ್ರಥಮ ಮನುಷ್ಯನ ಹಿಂದೆ ಹಿಡಿದು ನೀವು ತಿಳಿಸ್ತಾ ಬರ್ತಿರುವಂತಹ ಸನ್ನಿವೇಶ ಸಾರಾಂಶ ಎಲ್ಲವೂ ಒಂದೇ. ಪಾಪದಿಂದ ಏರ್ಪಟ್ಟಿರುವಂತಹ ದುರ್ಸನ್ನಿವೇಶಗಳು ಹೋಗ್ಬೇಕು ಅಂತ ಹೇಳಿದ್ರೆ ಬಲಿ ಅನ್ನುವಂತಹದ್ದು ಬೇಕೇ ಬೇಕು. ಹಳೆ ಒಡಂಬಡಿಕೆಯಲ್ಲಿ ಸಮರ್ಪಿಸಿದಂತಹ ಅಷ್ಟೂ ಬಲಿಗಳು ಪಾಯಿಂಟ್ ಮಾಡಿ ತೋರಿಸ್ತಿದ್ದಂತಹದ್ದು, ಬೆರಳೆತ್ತಿ ತೋರಿಸ್ತಿದ್ದಂತಹದ್ದು ಒಂದೇ ಒಂದು ಪರಿಶುದ್ಧವಾಗಿರುವಂತಹ ಬಲಿಯ ಬಗ್ಗೆ. ಅದು ನಿಮ್ಮ ಮಗನು ಮುಂದೆ ಸಮರ್ಪಿಸುವಂತಹ ಬಲಿಯ ಬಗ್ಗೆ. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತೆ. ಇದೆಷ್ಟು ಮುಖ್ಯ ಅಂತ ನಮಗೆ ಅರ್ಥ ಆಗಿದೆ. ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ಬಲಿಗೋಸ್ಕರ ನೀವು ಮಾತಾಡಿದ್ದೀರಾ. ಈ ಬಲಿಯನ್ನ ಮನುಷ್ಯರಿಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ, ಮನದಟ್ಟು ಮಾಡಿಸ್ಲಿಕ್ಕೋಸ್ಕರ ಅಷ್ಟೊಂದು ಮಾತಾಡಿದ್ದೀರಾ. ಅಂದ್ರೆ ಈ ಬಲಿ ಎಷ್ಟು ಮುಖ್ಯವಾಗಿರುವಂತಹದ್ದು ನಮ್ಮೆಲ್ಲರ ಜೀವನದಲ್ಲಿ ಅಂತ ಗೊತ್ತಾಗಿದೆ. ಈ ಬಲಿಗೆ ಬಿಟ್ಟು ನಾವು ದೂರ ಆಗದಂತೆ,
ಇನ್ನೊಂದು ಈ ರೀತಿಯಾಗಿರುವಂತಹ ಪರಿಶುದ್ಧ ಬಲಿ ನಡೆಯೋದಿಲ್ಲ ಅನ್ನುವಂತಹದನ್ನ ನಾವು ನಂಬಿ ಈಗಾಗಲೇ ನಡೆದಿರುವಂತಹ ಪರಿಶುದ್ಧವಾಗಿರುವಂತಹ ಅತ್ಯಂತ ಪರಿಶುದ್ಧವಾಗಿರುವಂತಹ ಬಲಿಯ ಮೇಲೆ ಆಧಾರಗೊಂಡು ಆಶ್ರಯಿಸಿಕೊಂಡು ಕ್ರಿಸ್ತನನ್ನ ಇವತ್ತೂ ಸಹ ಬಿಟ್ಟು ದೂರವಾಗದಂತೆ ಪ್ರಪಂಚದಲ್ಲಿ ಇನ್ನೊಬ್ಬರು ಯೇಸು ಕ್ರಿಸ್ತರು ಪೋಷಿಸಿದಂತಹ ಸ್ಥಾನ ದೇವರಾಗಿ ಮನುಷ್ಯರಾಗಿ ಈ ಪೋಷಿಸಿರುವಂತಹ ಡ್ಯುವೆಲ್ ರೋಲ್ ಏನಿದೆ ಇದು ಯಾರ ಕೈಯಿಂದಲೂ ಆಗೋದಿಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಂಡು ಕ್ರಿಸ್ತನನ್ನು ಬಿಟ್ಟು ಯಾವತ್ತೂ ಸಹ ದೂರ ಆಗದೆ ಇರುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ಕಷ್ಟದಲ್ಲೂ ಬಾಧೆಯಲ್ಲೂ ಹಿಂಸೆಯ ಮಧ್ಯದಲ್ಲೂ ಸಹ ಕುಟುಂಬ ಪರಿಸ್ಥಿತಿಗಳ ಮಧ್ಯದಲ್ಲೂ ಸಹ ನಡೆಯುವಂತಹ ಅವಮಾನಗಳ ಮಧ್ಯದಲ್ಲೂ ಸಹ ಎಲ್ಲೂ ಸಹ ನಿಮ್ಮ ಮಗನಾಗಿರುವಂತಹ ಯೇಸು ಕ್ರಿಸ್ತರನ್ನ ನಾವು ಬಿಡದೆ ತನ್ನ ಹತ್ತಿರವೇ ಇದ್ದು ಅಗಲದಂತೆ ಹತ್ತಿರವೇ ಇದ್ದು ಪ್ರತಿನಿತ್ಯವೂ ಆ ಬಲಿಯನ್ನ ನೆನೆಸ್ಕೊಂಡು ಅವ್ರು ನಮಗೋಸ್ಕರ ಮಾಡಿರುವಂತಹ ತ್ಯಾಗವನ್ನ ನೆನೆಸ್ಕೊಂಡು ನೀವು ಅದನ್ನು ನೆನಪಿಸ್ಕೊಳ್ಲಿಕ್ಕೋಸ್ಕರ ಪ್ರತಿ ವಾರವೂ ಸಹ ನಮಗೆ ರೊಟ್ಟಿ ಕಾರ್ಯಕ್ರಮ ಅನ್ನುವಂತಹ ಸೌಭಾಗ್ಯವನ್ನ ಕೊಟ್ಟಿದ್ದೀರದಂತೆ ಇದೆಲ್ಲವನ್ನ ನಾವು ನಮ್ಮ ಜೀವನದಲ್ಲಿ ನಡೆಸ್ತಾ ನಮ್ಮ ಜೀವನದಲ್ಲಿ ನಿಮ್ಮ ಮಗನಿಗೆ ಹತ್ತಿರವಿತ್ತು ನಿಮ್ಮ ಮಗನ ಶಿಲುಬೆಯ ಸಾರಾಂಶಕ್ಕೆ ಹತ್ತಿರವಿದ್ದು ಜೀವಿಸುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ಇವತ್ತು ಮುಂದೆ ನಡಿಬೇಕಾಗಿರುವಂತಹ ಎಲ್ಲಾ ಕಾರ್ಯಕ್ರಮವೂ ಸಹ ನಿಮ್ಮ ಸಾರಥ್ಯದಲ್ಲಿ ನೀವು ನಡೆಸ್ತೀರಾ ಅನ್ನುವಂತಹದನ್ನು ನಾವು ನಂಬ್ತಿದ್ದೇವೆ. ರಾಮಣ್ಣನವರು ಮಾಡುವಂತಹ ಪ್ರಯಾಣದಲ್ಲಿ ನಿಮ್ ಜೊತೆ ಇರ್ತೀರಾ ಅಂತ ಹೇಳಿ ನಂಬ್ತಿದ್ದೇವೆ. ಹಾಗೆ ಅಪ್ಪ ಕಾರ್ಯಕ್ರಮದ ನಿಮಿತ್ತ ಇರುವಂತಹ ಸಕಲ ಅವಶ್ಯಕತೆಗಳನ್ನ ನೀವು ಪೂರೈಸಿ ಎನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ವಂದನೆ.